ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಪ್ರತಿಯೊಬ್ಬ ಮನುಷ್ಯನಿಗೆ ಗುರಿ ಸರಿಯಾಗಿರಬೇಕು. ಗುರಿ ಸರಿಯಾಗಿರಬೇಕಾದರೆ ಸರಿಯಾದ ಗುರುಗಳ ಮಾರ್ಗದರ್ಶನ, ಸರಿಯಾದ ಚಿಂತನ, ಸಜ್ಜನರ ಸಹವಾಸ, ಸಜ್ಜನರ ಜೊತೆಗೆ ಸಮಾಲೋಚನೆ, ಇವುಗಳೆಲ್ಲ ಇದ್ದಾಗ ಸರಿಯಾದ ಗುರಿಯನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ. ಒಂದು ಗುರಿಯನ್ನು ತಲುಪುವುದಕ್ಕೆ ಸಾಕಷ್ಟು ದಾರಿಗಳಿರಬಹುದು. ಆದರೆ ಮೊದಲು ಗುರಿ ಯಾವುದು ಅನ್ನುವುದನ್ನು ನಿರ್ಧಾರ ಮಾಡಿಕೊಳ್ಳಬೇಕು. ನಾನು ಯಾವ ಊರಿಗೆ ಹೋಗಬೇಕಾಗಿದೆ ಅಂತ ಮೊದಲು ನಿರ್ಧಾರ ಆದರೆ ಯಾವ ಮಾಧ್ಯಮದಿಂದ ಹೋಗಬಹುದು ಅಂತ ಆ ನಂತರ ವಿಚಾರ. ಯಾವ ದಾರಿಯಿಂದ ಹೋಗೋದು, ಯಾವ ವಾಹನದಿಂದ ಹೋಗೋದು, ಇದೆಲ್ಲ ಬೇರೆ. ಆದರೆ ಎಲ್ಲಿ ಹೋಗಬೇಕು ಇದನ್ನು ಮೊದಲು ನಿರ್ಧಾರ ಮಾಡಬೇಕು. ರಾಮಾಯಣದ ಸಂದೇಶವನ್ನು ನೀವೆಲ್ಲ ಕೇಳ್ತಾ ಇದ್ದಿರಿ. ಶ್ರೀರಾಮಚಂದ್ರನ ಬಹಳ ದೊಡ್ಡದಾದಂತಹ ಆದರ್ಶ. ಚಿಕ್ಕ ವಯಸ್ಸಿನಲ್ಲಿರುವಾಗ, ವಿದ್ಯಾರ್ಥಿ ಅವಸ್ಥೆಯಲ್ಲಿರುವಾಗಲೂ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ಒಂದು ದೊಡ್ಡ ಗುಣ ಅದೇನು ಅಂದರೆ ಹಿರಿಯರಿಂದ ಸರಿಯಾದ ಉಪದೇಶವನ್ನು ಪಡೆಯೋದು. ತಾಳ್ಮೆಯಿಂದ ದೊಡ್ಡವರ ಅನುಭವದ ಮಾತುಗಳನ್ನು ಕೇಳಿ ಜೀರ್ಣ ಮಾಡಿಕೊಳ್ಳೋದು, ಅದಕ್ಕಾಗಿ ಸಮಯವನ್ನು ಮೀಸಲಿಡೋದು. ಇದು ಒಂದನ್ನು ಮೊದಲು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೂರಾರು ಗುಣಗಳು ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಬಂದು ಸೇರುತ್ತವೆ. ಗುಣಗಳು ಬರಲಿ ಅಂದರೆ ಬರೋದಿಲ್ಲ. ಆದರೆ ಸಜ್ಜನರ ಸಹವಾಸವಾದಾಗ ಗುಣಗಳಿಗೆ
ಬರಬೇಡಿ ಎಂದರೂ ಬಿಡೋದಿಲ್ಲ. ಶ್ರೀರಾಮಚಂದ್ರ ಹೇಗೆ ಗುರುಕುಲದಲ್ಲಿ ಅಧ್ಯಯನ ಮಾಡುವಾಗ ನಡೆದುಕೊಳ್ತಾ ಇದ್ದ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ. ಶೀಲವೃದ್ಧೈ ವಯೋವೃದ್ಧೈ ತಪೋವೃದ್ಧೈಶ್ಚ ಸಜ್ಜನೈ ಕಥಯನ್ ಆಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಷ್ವಪಿ. ಸರ್ವೋತ್ತಮನಾದ ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ, ಜಗತ್ತಿಗೆ ಜ್ಞಾನವನ್ನು ಕೊಡುವವ. ಅಂತಹ ಶ್ರೀರಾಮಚಂದ್ರನಿಗೆ ಜ್ಞಾನ ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಏನಿರಲಿಲ್ಲ. ಆದರೆ ತಾನು ಅವತಾರ ಮಾಡಿದಾಗ ಮನುಷ್ಯರಂತೆ ಅವತಾರ ಮಾಡಿದಾಗ ಮನುಷ್ಯರು ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಡುವುದೇ ಆ ಪರಮಾತ್ಮನ ಸಂಕಲ್ಪ. ಅದಕ್ಕಾಗಿ ಭಗವಂತ ಎಲ್ಲರಂತೆ ತಾನೂ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದಾನೆ. ವಸಿಷ್ಠರ ಆಶ್ರಮದಲ್ಲಿ ಅಧ್ಯಯನವನ್ನು ಮಾಡಿದ್ದಾನೆ. ಅಸ್ತ್ರವಿದ್ಯೆಯನ್ನೂ ಅಭ್ಯಾಸ ಮಾಡಿದ್ದಾನೆ. ಅಸ್ತ್ರ ಅಂದರೆ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡಿ ಪ್ರಯೋಗ ಮಾಡುವಂತಹ ಆಯುಧಗಳು. ಅದು ಆಯುಧವೂ ಆಗಬಹುದು, ಯಾವುದೇ ವಸ್ತು ಆಗಬಹುದು. ಮಂತ್ರದಿಂದ ಅಭಿಮಂತ್ರಣ ಮಾಡಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಬಿಟ್ಟರೆ ಇವನ ಮನಸ್ಸಿನಲ್ಲಿ ಏನು ಉದ್ದೇಶವಿರುತ್ತೋ ಅದಾಗತ್ತೆ. ಯಾರಿಗೆ ಸಂಹಾರ ಮಾಡಬೇಕು, ಯಾರನ್ನು ಸುಡಬೇಕು, ಯಾರಿಗೆ ಎಲ್ಲಿ ಮಳೆ ಬರಬೇಕು, ಯಾರನ್ನು ಹಾರಿಸಿಕೊಂಡು ಹೋಗಬೇಕು, ಕೊಚ್ಚಿಕೊಂಡು ಹೋಗಬೇಕು, ಏನು ಸಂಕಲ್ಪ ಮಾಡಿರ್ತಾನೋ ಆ ಅಸ್ತ್ರಗಳಿಂದ ಆ ಕಾರ್ಯಗಳಾಗ್ತವೆ. ಆಗ್ನೇಯಾಸ್ತ್ರ, ಪರ್ಜನ್ಯಾಸ್ತ್ರ ಇದೆಲ್ಲ ದೇವರಿಗೆ ಬೇಕಾ? ಎಲ್ಲ ದೇವತೆಗಳು ಪರಮಾತ್ಮನ ದಾಸಾನುದಾಸರು, ಅವನ ಕೃಪಾ ಕಟಾಕ್ಷದಿಂದ ಬದುಕುವವರು. ಅವನು ಒಂದು ಕಣ್ಣು ಸನ್ನೆ ಮಾಡಿದರೆ ತಮ್ಮ ಕೆಲಸ ಎಲ್ಲ ಮಾಡ್ತಾರೆ. ಅವನು ಯಾಕೆ ಅಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಬೇಕು? ಆದರೆ ಗುರುಕುಲದಲ್ಲಿ ಅಭ್ಯಾಸವನ್ನು ಮಾಡಿದ್ದಾನೆ. ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅನ್ನುವುದನ್ನು ಮೊದಲು ಕಲಿಸಿಕೊಟ್ಟ ಪರಮಾತ್ಮ. ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದೇ ಒಂದು ದೊಡ್ಡದಾದ ಆದರ್ಶ, ಶ್ರೀರಾಮಚಂದ್ರನ ಆದರ್ಶ. ಇವತ್ತು ನೀವೆಲ್ಲ ಯುವಕರು ಅಧ್ಯಯನವನ್ನು ನಿಮ್ಮ ಅಭಿರುಚಿಯಂತೆ ವಿವಿಧ ವಿಷಯಗಳ ಅಧ್ಯಯನವನ್ನು ನೀವು ಮಾಡ್ತಾ ಇರ್ತೀರಿ, ಲೌಕಿಕ ಅಧ್ಯಯನವನ್ನು. ಅದರ ವಿಚಾರವನ್ನು ನಂತರ ಮಾಡೋಣ. ಆದರೆ ಅದರ ಜೊತೆಗೆ ಗುರುಕುಲದಲ್ಲಿ ಶಸ್ತ್ರಗಳ ಅಸ್ತ್ರಗಳ ಅಧ್ಯಯನವನ್ನು ಮಾಡಿ ಶ್ರೀರಾಮಚಂದ್ರ ಅವತ್ತು ತೋರಿಸಿದರೆ ಆದರ್ಶವನ್ನು, ಶಾಸ್ತ್ರಗಳ ಅಧ್ಯಯನಕ್ಕಾಗಿ ಗುರುಕುಲದಲ್ಲಿ ವಾಸ ಮಾಡುವ ಸ್ಥಿತಿಯಲ್ಲಿ ನೀವೆಲ್ಲ ಲೌಕಿಕ ಅಧ್ಯಯನ ಮಾಡುವಂತಹ ಯುವಕರು ಯುವತಿಯರು ಇವತ್ತಿಗೆ ಇಲ್ಲದೇ ಇದ್ದರೂ ಕೂಡ ಗುರುಕುಲದಲ್ಲಿ ಬಂದು ಅಧ್ಯಯನ ಮಾಡುವ ಒಂದು ಶ್ರೀರಾಮಚಂದ್ರನ ಆದರ್ಶವನ್ನು ಪರಿಪಾಲನೆ ಮಾಡುವಂತಹ ದೃಢ ಸಂಕಲ್ಪವನ್ನು ಮಾಡಿ. ಸಂತೋಷವಾಗುವ ಸಮಾಚಾರ, ಇವತ್ತು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಮಾತೆತ್ತಿದರೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಮುಗಿಲೆತ್ತರಕ್ಕೆ ಹಾರುವಂತೆ ಕೇಳಿಸ್ತದೆ. ಎಲ್ಲ ಯುವಕರು ಅಷ್ಟು ಉತ್ಸಾಹದಿಂದ ಆ ಘೋಷಣೆಯನ್ನು ಮಾಡ್ತಾರೆ. ಶ್ರೀರಾಮಚಂದ್ರ ನಿತ್ಯದಲ್ಲಿಯೂ ಜಯಶಾಲಿಯೇ, ಸರ್ವೋತ್ಕರ್ಷ ಅವನಿಗಿದೆ. ಎಲ್ಲರನ್ನೂ ಯಾವಾಗಲೂ ಗೆದ್ದಿದ್ದಾನೆ. ಎಲ್ಲರನ್ನೂ ಗೆದ್ದವನು ಶ್ರೀರಾಮಚಂದ್ರ. 500-600 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಅತ್ಯಂತ ವೈಭವದಿಂದ ಸಮಗ್ರ ಹಿಂದೂ ಸಮಾಜ ತಲೆ ಎತ್ತಿ ಕುಣಿಯುವಂತೆ ಇವತ್ತು ಶ್ರೀರಾಮಚಂದ್ರನ ಪ್ರತಿಷ್ಠೆಯಾದದ್ದು ನಿಜವಾಗಿಯೂ ನಮ್ಮ ದೇಶಕ್ಕೆ ಬಹಳ ದೊಡ್ಡದಾದಂತಹ ಅಭಿಮಾನದ ಸಂಗತಿ. ಅವತ್ತು ಮಾತ್ರ ಪುಷ್ಯ ಶುದ್ಧ ದ್ವಾದಶಿಯ ದಿನ ನಾವೆಲ್ಲ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ಆ ಸಮಾರೋಹವನ್ನು ಕಂಡು ಸಂತೋಷಪಟ್ಟದ್ದು, ಕುಣಿದದ್ದು ಮಾತ್ರ ಅಲ್ಲ, ನೆನೆಸಿದಾಗೆಲ್ಲ ಕುಣಿಯಬೇಕು.
ನೆನೆಸಿದಾಗೆಲ್ಲ ಸಂತೋಷ ಪಡಬೇಕು. ನಮ್ಮ ಭಾರತ ದೇಶದ ಆರಾಧ್ಯ ದೈವನಾದಂತಹ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಯಿತು ಅಂತನ್ನುವಂತಹ ಸಂತೋಷ, ಉತ್ಸಾಹ ನಮ್ಮೆಲ್ಲರಲ್ಲಿ ಇದೆ, ಇರಬೇಕು, ಇನ್ನೂ ಬೆಳೆಯಬೇಕು. ಆದರೆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆ ಅಯೋಧ್ಯೆಯ ಭವ್ಯವಾದ ದಿವ್ಯವಾದ ಭವನದಲ್ಲಿ ಆಗಿದೆ ಅಂತನ್ನುವುದು ಮಾತ್ರ ನಮ್ಮೆಲ್ಲರ ತೃಪ್ತಿಗೆ ಕಾರಣ ಆಗಬಾರದು, ಸಂತೋಷಕ್ಕೆ ಕಾರಣ ಆಗಬೇಕು, ಉತ್ಸಾಹಕ್ಕೆ ಕಾರಣ ಆಗಬೇಕು. ಆದರೆ ಸಾಕಿಷ್ಟು, ಇಷ್ಟಾದರೆ ಮುಗಿಯಿತು, ನಮ್ಮ ದೇಶದ ಕೆಲಸ ಆದಾಗಾಯಿತು, ನಮ್ಮ ಧರ್ಮದ ಅಭಿವೃದ್ಧಿ ಆಗಿ ಪರಿಪೂರ್ತಿಯಾಯಿತು, ಇನ್ನೇನು ಕೆಲಸ ಉಳಿದಿಲ್ಲ ಅನ್ನುವ ಅರ್ಥದಲ್ಲಿ ತೃಪ್ತಿ ಮಾತ್ರ ಎಂದೆಂದಿಗೂ ಇರಬಾರದು. ಅದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ, ಇದು ಮಂಗಲಾಚರಣ. ನಮ್ಮ ದೇಶದ ಮಧ್ಯಭಾಗದಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತನ್ನೋದು ಇದೊಂದು ಸಾಂಕೇತಿಕವಾದ ಪ್ರತಿಷ್ಠಾಪನೆ. ಇದೊಂದು ದೇಶಕ್ಕೆ ಮಾಡಿದ ಒಂದು ಮಂಗಲ ಸಮಾರೋಹ. ಇದು ಆ ಮಂಗಲ ಕಾರ್ಯದಿಂದ ಆಗಬೇಕಾದದ್ದೇನು ಅಂದರೆ, ಪ್ರತಿಯೊಬ್ಬ ಭಾರತ ದೇಶದ ಸಜ್ಜನರ ಹೃದಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗಬೇಕು, ಶ್ರೀರಾಮಚಂದ್ರನ ಆದರ್ಶದ ಪ್ರತಿಷ್ಠಾಪನೆಯಾಗಬೇಕು. ಶ್ರೀರಾಮಚಂದ್ರನ ಒಂದೊಂದು ಗುಣಗಳನ್ನು ಎಲ್ಲವನ್ನೂ ಅಳವಡಿಸಿಕೊಳ್ಳುವ ಯೋಗ್ಯತೆ ಯಾರಿಗೂ ಇಲ್ಲ, ದೇವತೆಗಳಿಗೆ ಇಲ್ಲ, ಲಕ್ಷ್ಮೀದೇವಿಗೆ ಇಲ್ಲ. ಆದರೆ ಶ್ರೀರಾಮಚಂದ್ರನ ಯಾವ ಆದರ್ಶಗಳನ್ನು ಮಾನವರು ಅನುಷ್ಠಾನದಲ್ಲಿ ತರುವುದಕ್ಕೆ ಸಾಧ್ಯ ಇದೆ, ಅತೀ ಅಲ್ಪ ಮಟ್ಟದಲ್ಲಿ ಒಂದು ಪರಮಾಣುವಿನಷ್ಟಾದರೂ, ಒಂದು ಆಟಮ್ಮಿನಷ್ಟಾದರೂ ಆ ಭಗವಂತನ ಗುಣದ ಆದರ್ಶವನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಷ್ಟನ್ನು ಅಳವಡಿಸಿಕೊಂಡರೆ ಅದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾದಂತೆ. ಗುಣಾತ್ಮಕ ಪರಮಾತ್ಮ, ಅಂತಹ ಗುಣಸ್ವರೂಪಿಯಾದ ಪರಮಾತ್ಮನ ಒಂದು ಗುಣದ ಲೇಷ, ಆ ಗುಣಕ್ಕೆ ಸದೃಶವಾದ ಒಂದಿಷ್ಟು ಗುಣ ನಮ್ಮಲ್ಲಿ ಬಂದರೆ ಆಗ ರಾಮದೇವರ ಪ್ರತಿಷ್ಠಾಪನೆ ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಆದಂತೆ ಆಯಿತು. ಅದರಿಂದ ಏನು ನಮಗಷ್ಟು ದೊಡ್ಡ ಉತ್ಸಾಹ ಆಗಬೇಕಾಗಿಲ್ಲಲ್ಲ. ಅಲ್ಲಿ ಒಂದು ಇತಿಹಾಸ ಇತ್ತು, 500 ವರ್ಷಗಳ ಸಂಘರ್ಷ ಇತ್ತು. ರಾಮದೇವರ ಪ್ರತಿಷ್ಠಾಪನೆಯಾಗುವುದಕ್ಕೆ ತಡೆ ಮಾಡುವಂತಹ ಪ್ರಸಂಗ ಇತ್ತು. ಆ ಪ್ರಸಂಗದೊಳಗೆ ಸಂಘರ್ಷ ನಡೆದು 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 ಕೊನೆಗೊಮ್ಮೆ ವಿಜಯವಾಗಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾದದ್ದಕ್ಕೆ ನಮಗೆಲ್ಲ ಹುಮ್ಮಸ್ಸಿದೆ. ನಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗುವುದರೊಳಗೆ ಏನು ವಿಶೇಷ ಇದೆ ಅಂತ, ಏನು ದೊಡ್ಡ ಐತಿಹಾಸಿಕ ಘಟನೆ ಆಗೋದಿಲ್ವಲ್ಲ ಅಂತ. ಅಲ್ಲಿ ನಡೆದ ಸಂಘರ್ಷ 500 ವರ್ಷಗಳ ಸಂಘರ್ಷ, ಪ್ರತಿಯೊಬ್ಬ ಜೀವನೊಳಗೆ ನಡೆಯುತ್ತಾ ಇರುವಂತಹ ಸಂಘರ್ಷ, ಇದು ಅನಾದಿ ಕಾಲದ ಸಂಘರ್ಷ ಇದೆ. ಅದಕ್ಕಿಂತ 100,000 ಪಟ್ಟು ಹೆಚ್ಚಿನ ಸಂತೋಷ ಒಬ್ಬೊಬ್ಬ ವ್ಯಕ್ತಿಯ ಹೃದಯ ಸಿಂಹಾಸನದೊಳಗೆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾದಾಗ ಆಗಬೇಕು. ಅನಾದಿ ಮಾಯೆಯ ಸುಪ್ತಃ ಯದಾ ಜೀವ ಪ್ರಬುದ್ಧತೆ. ಇವತ್ತಿನ ನಿನ್ನೆಯ ಸಂಘರ್ಷ ಅಲ್ಲ ಇದು. ಒಬ್ಬೊಬ್ಬ ಮನುಷ್ಯನಲ್ಲಿ ಇರುವಂತಹ ಏನು ದುರ್ಭಾವನೆಗಳಿವೆ, ದುರ್ವಿಚಾರಗಳಿವೆ, ದುಷ್ಟ ಸಂಸ್ಕಾರಗಳಿವೆ, ಅನಾದಿ ಕಾಲದಿಂದ ಪೀಡೆ ಕೊಡ್ತಾ ಇವೆ. ತತ್ತರಿಸಿ ಹೋಗಿದ್ದಾನೆ ಪ್ರತಿಯೊಬ್ಬ ಜೀವ. ಒಂದೊಮ್ಮೆ ಅಸಹಾಯಕನಾಗಿ ಎದುರು ಸಂಘರ್ಷ ಮಾಡುವವರು 100,000 ದುಷ್ಟ ಶಕ್ತಿಗಳಾಗಿದ್ದರೆ ಒಬ್ಬಂಟಿಗನಾಗಿ ನಿಲ್ಲುವಂತಹ ಪ್ರಸಂಗ. ಜೊತೆಗೆ ಸಾವಿರಾರು ಜನ ಇದ್ದರೂ ಅವರನ್ನು ತಿಳಿಯದೆ, ಅವರನ್ನು ಲೆಕ್ಕಿಸದೆ, ಅವರ ಸಹಾಯ ತೆಗೆದುಕೊಳ್ಳದೆ, ಅವರಿಗೆ ಪ್ರಾರ್ಥನೆ ಮಾಡದೇ ಇರುವ ಕಾರಣ ಎಲ್ಲರಿದ್ದೂ ಯಾರೂ ಇಲ್ಲದಂತೆ ಒಬ್ಬಂಟಿಗನಾಗಿ ಸಂಘರ್ಷ ಮಾಡುವಂತಹ ಪ್ರಸಂಗ ಇರುತ್ತದೆ.
ಅನ್ನುವುದಕ್ಕಾಗಿಯೇ ಇಷ್ಟು ದೀರ್ಘವಾದ ಕಾಲವನ್ನು ಕಳೆದು ಈ ಆಧ್ಯಾತ್ಮಿಕ ಪಥದಲ್ಲಿ ಸಾಗಿ ಬಂದಿದ್ದಾನೆ ಪ್ರತಿಯೊಬ್ಬ ಜೀವ. ನನಗೆ 20 ವರ್ಷ, 25 ವರ್ಷ, 28, 30, 35, 16, 18 ಅಂತ ಲೆಕ್ಕ ಹಾಕಿಕೊಳ್ಳಬೇಡಿ ಯಾರೂ ಕೂಡ. ಆ ಎಲ್ಲ ವಯಸ್ಸು ನಿಮ್ಮ ಶರೀರಕ್ಕೆ. ಈ ಒಂದು ಜನ್ಮದ ವಯಸ್ಸಿನ ಲೆಕ್ಕ ಅದು. ಆದರೆ ಜೀವನ ಕಾಲಕ್ಕೆ ಲೆಕ್ಕ ಇಲ್ಲ. ಅನಾದಿ ಕಾಲದಿಂದಲೂ ನಾವೆಲ್ಲ ಬಹಳಷ್ಟು ಸಂಘರ್ಷವನ್ನು ಮಾಡ್ತಾ ಇದ್ದೇವೆ. ಯಾವುದು ಒಳ್ಳೆತನ, ಗುಣ, ಅದನ್ನು ಪಡೆದುಕೊಳ್ಳಬೇಕು ಅಂತ ಪ್ರಯತ್ನ ಇದ್ದರೂ ಆಗುವುದಿಲ್ಲ. ಯಾವುದನ್ನು ನೋಡಬಾರದೋ ಅದನ್ನು ನೋಡಬೇಕು ಅಂತ ಅನ್ನಿಸ್ತದೆ. ಯಾವುದನ್ನು ಕೇಳಬಾರದು ಅದನ್ನು ಕೇಳಬೇಕು ಅಂತ ಅನ್ನಿಸ್ತದೆ. ಯಾವುದನ್ನು ತಿನ್ನಬಾರದು ಅದನ್ನೇ ತಿನ್ನಬೇಕು ಅಂತ ಅನ್ನಿಸ್ತದೆ. ಏನನ್ನು ಮಾಡಬಾರದೋ ಅದನ್ನು ಮಾಡಬೇಕು ಅಂತ ಅನ್ನಿಸ್ತದೆ. ಇವೆಲ್ಲ ನಮ್ಮ ಸೋಲುಗಳು. ಇವೆಲ್ಲ ನಮ್ಮ ಸೋಲುಗಳು. ಗೆದ್ದೇ ಇಲ್ಲ ಅಂತ ಹೇಳುವಂತಿಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ಮನುಷ್ಯ ಗೆಲ್ತಾನೆ ಅಂತನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಸೇರಿದ್ದೀರಲ್ಲ, ಗೆದ್ದು ಬಂದಿದ್ದೀರಿ. ಏನೋ ನೋಡಬಾರದ್ದನ್ನು ನೋಡ್ತಾ ಕೂಡಬಹುದಾಗಿತ್ತು. ಕೇಳಬಾರದ್ದನ್ನು ಕೇಳ್ತಾ ಕಿವಿಯಲ್ಲಿಟ್ಟುಕೊಂಡು ಆನಂದ ಪಡಬಹುದಾಗಿತ್ತು. ಯಾವುದನ್ನು ಕೇಳದಂತೆ, ನೋಡಬಾರದ ದೃಶ್ಯಗಳನ್ನು ನೋಡದಂತೆ, ದೇವರ ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಬಂದು ದೇವರ ಬಗ್ಗೆ, ಗುರುಗಳ ಬಗ್ಗೆ, ಧರ್ಮದ ಬಗ್ಗೆ, ಕರ್ತವ್ಯದ ನಿಷ್ಠೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವ ಹಂಬಲದಿಂದ ಆ ಎಲ್ಲ ಮನಸ್ಸಿನಲ್ಲಿರುವ ಭಾವನೆಗಳನ್ನು, ಆಕರ್ಷಣೆಗಳನ್ನು ಪಕ್ಕಕ್ಕೆ ಸರಿಸಿ ಇಲ್ಲಿ ಬಂದಿದ್ದೀರಿ ಅಂದರೆ ಎಂತಹ ದೊಡ್ಡದಾದ ವಿಜಯ. ಒಂದರ್ಥದಲ್ಲಿ ಈಗ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಎಲ್ಲರ ಹೃದಯದಲ್ಲಿ ಆಗಿದೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರತಿಷ್ಠಾಪನೆಯಾಗಿದೆ. ನಿತ್ಯ ಪೂಜೆ ನಡೆಯಬೇಕು ಶ್ರೀರಾಮಚಂದ್ರನಿಗೆ. ಪ್ರತಿಷ್ಠಾಪನೆಯಾಗಿದೆ. ವೈಭವದ ಪೂಜೆ ನಡೆಯಬೇಕು. ಆಭರಣ ಅಲಂಕಾರಗಳು ಫಳಫಳಿಸಬೇಕು. ನಿರಂತರವಾದ ಅರ್ಚನೆ ನಡೆಯಬೇಕು. ಶ್ರೀರಾಮಚಂದ್ರನ ಸಾಮ್ರಾಜ್ಯ ನಡೆಯಬೇಕು. ಪ್ರತಿಷ್ಠಾಪನೆ ಮಾಡಿ ಆಚೆಗೆ ಹೋದರಲ್ಲ. ಶ್ರೀರಾಮಚಂದ್ರನ ಆದರ್ಶದೊಳಗಿನ ಮೊದಲು ಮಾಡಬೇಕಾದ ಆದರ್ಶ, ಮೊದಲು ಇಡಬೇಕಾದ ಹೆಜ್ಜೆ ಅಂದರೆ ಸಜ್ಜನರ ಸಹವಾಸ. ಶೀಲವೃದ್ಧೈ ವಯೋವೃದ್ಧೈ ತಪೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ಅಸ್ತ್ರಾಭ್ಯಾಸಗಳನ್ನು ಮಾಡಿಸ್ತಾ ಇರುವಾಗ ಮಧ್ಯದಲ್ಲಿ ಅಂತರ ಇರ್ತಾ ಇತ್ತು, ಸಮಯ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಆಟ ಪಾಠಗಳನ್ನು ಆಡದಂತೆ ಯಾರು ವೃದ್ಧರು ಅಂತ ನೋಡಿ ಅವರ ಜೊತೆಗೆ ಮಾತನಾಡ್ತಾ ಕೂಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ವೃದ್ಧರು ಅಂತಂದಾಕ್ಷಣ ಶ್ರೀರಾಮಚಂದ್ರ ರಾಜಕುಮಾರ ಎಲ್ಲರಿಗೂ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ, ವಿಶ್ವಾಸ. ತನ್ನ ಆಳು ಮನುಷ್ಯರಿಗೆ, ದಾಸರಿಗೆ, ಭೃತ್ಯರಿಗೆ ಹೇಳಿ ಊರೂರುಗಳಲ್ಲಿರುವಂತಹ ಕೋಲು ಹಿಡಿದ ಮಾಗಿ ನಿಂತ ವೃದ್ಧರನ್ನು ಕರೆದುಕೊಂಡು ಬನ್ನಿ ಅಂತ ಕರೆಸಿ ಕೇವಲ ತಲೆಗೂದಲು ಬಿಳಿಯಾದ, ಬಾಗಿದ, ಅಶಕ್ತರಾದ, ವಯಸ್ಸಾದವರನ್ನು ಮಾತ್ರ ಕರೆಸಿಲ್ಲ, ವಯಸ್ಸಾದವರನ್ನೂ ಕರೆಸಿದ್ದಾನೆ. ಆದರೆ ಕೆಲವರಿಗೆ ವಯಸ್ಸಾಗಿರಲಿಕ್ಕಿಲ್ಲ, ಆದರೆ ಜ್ಞಾನದಿಂದ ವೃದ್ಧರಿರುತ್ತಾರೆ. ವಯಸ್ಸು ಚಿಕ್ಕದು, ಅಧ್ಯಯನ ಬಹಳ ಇದೆ, ಬಹಳಷ್ಟು ಓದಿದ್ದಾರೆ, ಬಹಳಷ್ಟು ತಿಳ್ಕೊಂಡಿದ್ದಾರೆ. ಅಂಥವರು ಜ್ಞಾನವೃದ್ಧರು. ಇನ್ನು ಕೆಲವರಿಗೆ
ಓದು ಅಧ್ಯಯನ ಬಹಳ ಇರೋದಿಲ್ಲ. ಅಧ್ಯಯನ ಬಹಳ ಇಲ್ಲದೇ ಇದ್ದರೂ ಕೂಡ ಶೀಲ ಚೆನ್ನಾಗಿರುತ್ತದೆ, ಅವರ ಚಾರಿತ್ರ್ಯ ಚೆನ್ನಾಗಿರುತ್ತದೆ, ಶುದ್ಧವಾದ ಚಾರಿತ್ರ್ಯ. ಏನದು ಶುದ್ಧವಾದ ಚಾರಿತ್ರ್ಯ? ಮಹಾಭಾರತ ಹೇಳ್ತದೆ ಯಾವುದನ್ನು ಶೀಲ ಯಾವುದನ್ನು ಚಾರಿತ್ರ್ಯ ಅಂತ ಹೇಳಬೇಕು. ದುರ್ಯೋಧನನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವನಿಗೆ ಶೀಲದವಂತನಾಗಿರಬೇಕಪ್ಪ ನೀನು ಅಂತ ಉಪದೇಶ ಮಾಡಿದರೆ, ಶೀಲ ಅಂದರೆ ಏನು ಅಂತ ಕೇಳಿದ ಮಹಾರಾಯ. ಅವನು ಚಾರಿತ್ರ್ಯ ಅಂದ್ರೇನು, ಕ್ಯಾರೆಕ್ಟರ್ ಅಂದ್ರೇನು ದುರ್ಯೋಧನನಿಗೆ ಅರ್ಥನೇ ಆಗಲಿಲ್ಲ. ಅವನ ಡಿಕ್ಷನರಿಯಲ್ಲೇ ಇರಲಿಲ್ಲ ಅದು. ಸಾಮಾನ್ಯವಾಗಿ ನೀವೆಲ್ಲ ಶೀಲವಂತರಾಗಬೇಕು, ಶುದ್ಧ ಚಾರಿತ್ರ್ಯ ಸಂಪನ್ನರಾಗಬೇಕು, ಇಷ್ಟೇ ಉಪದೇಶಗಳು ಎಲ್ಲ ಕಡೆ ಕಾಣಿಸ್ತದೆ. ಆದರೆ ಮಹಾಭಾರತದಲ್ಲಿ ಪ್ರಸಂಗ ಹೀಗೆ ಬಂತು, ಶೀಲವಂತನಾಗಬೇಕು ಅಂದರೆ, ಶೀಲ ಅಂದರೆ ಏನು ಶೀಲವಂತನಾಗಬೇಕು ನಾನು? ಅದಕ್ಕೆ ಶೀಲ ಅಂದರೆ ಬೇರೆ ಏನಲ್ಲ, ಯಾವುದನ್ನು ಸಜ್ಜನರ ಸಭೆಯಲ್ಲಿ ಧೈರ್ಯದಿಂದ ಎದ್ದು ನಿಂತು ನಾನಿಂತಹ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಬಹುದಲ್ಲ, ಅದು ಶೀಲ ಅಷ್ಟೇ. ಹಾಗೆ ಹೇಳಿಕೊಳ್ಳುವುದಕ್ಕೆ ಸಂಕೋಚವಾಗ್ತದೆ, ಮುಜುಗರ ಆಗತ್ತೆ, ಕಷ್ಟ ಆಗತ್ತೆ, ನಾಚಿಕೆ ಆಗ್ತದೆ ಅಂದರೆ ಅದು ಶೀಲ ಅಲ್ಲ. ಇಷ್ಟೇ ಪರಿಭಾಷೆ. ಇಂತಹ ಒಂದು ಒಳ್ಳೆ, ಇಷ್ಟು ಹೊತ್ತು ಹೇಳಿದರಲ್ಲ, ಒಬ್ಬ ಸಜ್ಜನರಿಗೆ, ಉತ್ತಮ ವಿದ್ವಾಂಸರಿಗೆ, ಬಡ ಬ್ರಾಹ್ಮಣರಿಗೆ ಒಳ್ಳೆ ದಾನವನ್ನು ಮಾಡಿದ್ದಾರೆ. ಅತ್ಯಂತ ಪ್ರಶಂಸನೀಯವಾದ ಕಾರ್ಯ. ಆ ಕಾರ್ಯವನ್ನು ಮಾಡಿದ್ದಾರೆ ಅಂತ ಸಭೆಯಲ್ಲಿ ಹೇಳಿದರು. ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ, ಸಂತೋಷಪಟ್ರಿ, ಪ್ರೋತ್ಸಾಹನ ಕೊಟ್ರಿ. ಇದು ಶೀಲ. ಎರಡು ಶೀಲ. ಅವರು ಕೊಟ್ಟದ್ದು ಬಹಳ ದೊಡ್ಡ ಶೀಲ, ನೀವೆಲ್ಲ ಪ್ರೋತ್ಸಾಹನೆ ಕೊಟ್ಟದ್ದು ಒಂದು ಶೀಲ. ಯಾಕೆ ಕೊಡಬೇಕಾಗಿತ್ತು ಮಹಾರಾಯ ಅಂತ ಹಣಿಗಡಿಸ್ಕೊಂಡಿದ್ದರೆ ಅದೊಂದು ದೊಡ್ಡದಾದಂತಹ ದುರಂತ ಅದು. ಹಾಗೆ ಮಾಡಲಿಲ್ಲ ನೀವು. ಬಹಳ ಒಳ್ಳೆಯ ಕೆಲಸ ಅಂತ ಪ್ರೋತ್ಸಾಹನೆ ಕೊಟ್ಟರಲ್ಲ, ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹನೆ ಕೊಡೋದು ಒಂದು ಶೀಲ. ಅದಕ್ಕಾಗೇ ಸಭೆಯಲ್ಲಿ ಚಪ್ಪಾಳೆ ತಟ್ಟಿದ್ದೀರಿ. ಆದರೆ ಒಬ್ಬ ವ್ಯಕ್ತಿಯನ್ನು ಅವಮಾನ ಮಾಡಿ, ಅವನ ಸಂಪತ್ತನ್ನು ಕಸಿದುಕೊಂಡು, ಮೋಸ ಮಾಡಿ, ವಂಚನೆ ಮಾಡಿದರೆ ಈ ರೀತಿ ಸಭೆಯಲ್ಲಿ ಬಂದು ಹೇಳಿ ಅದನ್ನು ಚಪ್ಪಾಳೆ ತಟ್ಟಿ ಎಲ್ಲರೂ ಸಂತೋಷ ಪಡ್ತಾರಾ? ಅದನ್ನು ರಹಸ್ಯವಾಗಿ ಇಟ್ಟುಬಿಡ್ತಾರೆ, ಮುಚ್ಚಿಟ್ಟು ಬಿಡ್ತಾರೆ. ಅದೇ ಶೀಲ ಅಲ್ಲ, ಅದೇ ಚಾರಿತ್ರ್ಯ ಭ್ರಷ್ಟತೆ, ಚಾರಿತ್ರ್ಯ ಭ್ರಂಶ ಅದು. ಆ ದೃಷ್ಟಿಯಲ್ಲಿ ಯಾರು ದಾನ, ಧರ್ಮ, ಇಂದ್ರಿಯದ ಸಂಯಮ, ಯಾವತ್ತಿಗೂ ಪರಪುರುಷರನ್ನು, ಒಬ್ಬ ಸ್ತ್ರೀ ಆಗಿದ್ದರೆ ಪರಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಒಬ್ಬ ಪುರುಷನಾಗಿದ್ದರೆ ಪರಸ್ತ್ರೀಯನ್ನು ಎಂದಿಗೂ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಮನಸ್ಸಿನಲ್ಲಿ ಚಾಂಚಲ್ಯ ಬರಬಾರದು, ವಿಕಾರ ಆಗಬಾರದು. ಇದು ಬಹಳ ದೊಡ್ಡದಾದಂತಹ ಶೀಲ. ಇಂತಹ ಶೀಲ ರಾಮಾಯಣದ ಮಾತಿನಲ್ಲಿ ಕೇಳೋದಾಗಿದ್ದರೆ, ಋಷ್ಯಶೃಂಗ ಏನು ಅದ್ಭುತವಾದ ಶೀಲ ಅವನದು. ಒಂದು ದಿನವೂ ತನ್ನ ಶೀಲದಿಂದ ಭ್ರಷ್ಟನಾದವನಲ್ಲ, ಚಾರಿತ್ರ್ಯದಿಂದ ಭ್ರಷ್ಟನಾದವನಲ್ಲ. ಪರಸ್ತ್ರೀಯರನ್ನಲ್ಲ, ಸ್ತ್ರೀಯರನ್ನೇ ನೋಡದಂತಹ ವ್ಯಕ್ತಿ, ನೋಡಿದರೂ ಮನಸ್ಸಿನಲ್ಲಿ ಕಿಂಚಿತ್ತೂ ವಿಕಾರವಾಗದೇ ಇರುವಂತಹ ವ್ಯಕ್ತಿ. ಆ ಕಾರಣಕ್ಕಾಗಿ ಅವನು ಬಹಳ ಚಿಕ್ಕ ಹುಡುಗ. ಆ ಕಾಲದಲ್ಲಿ ವಿಭಾಂಡಕರ ಮಗ ಋಷ್ಯಶೃಂಗ ಅನ್ನುವಂತಹ ವ್ಯಕ್ತಿ. ಎಷ್ಟರ ಮಟ್ಟಿಗೆ ಅವನ ಆ ಶೀಲದ ಮಹಿಮೆ ಇತ್ತು ಅಂದರೆ, ಮಳೆಯಾಗದೇ ಇದ್ದರೆ ಋಷ್ಯಶೃಂಗನನ್ನು ಕರೆಸಿದರೆ ಅವನು ಊರಿನಲ್ಲಿ ಅಯೋಧ್ಯೆಯಲ್ಲಿ ಕಾಲಿಟ್ಟರೆ ಮಳೆಯಾಗತ್ತೆ ಅಂತನ್ನುವಷ್ಟು ಅವನ ಬಗ್ಗೆ ವಿಶ್ವಾಸ ಇತ್ತು. ಅವನನ್ನು ಕರೆಸಿದರೆ ಕರೆಸಿದ ತಕ್ಷಣ ಅಂತಹ ಅದ್ಭುತವಾದ ಸುವೃಷ್ಟಿಯಾಗಿ ಸುಭಿಕ್ಷೆಯಾಯಿತು. ಅಂತಹ ಶೀಲವಂತ ಅವನು ಋಷ್ಯಶೃಂಗ. ಆ ಶೀಲ, ಅವನು ಅಷ್ಟು ಚಿಕ್ಕವನಾಗಿದ್ದರೂ ಕೂಡ ದೊಡ್ಡ ದೊಡ್ಡ ರಾಜರು, ಮಹಾರಾಜರು, ದಶರಥನಂಥವರು ಅವನಿಗೆ ಅಷ್ಟು ವಿಶೇಷವಾದ
ಪುರಸ್ಕಾರವನ್ನು ಮಾಡುವುದಕ್ಕೆ ಕಾರಣ ವಯಸ್ಸಿನಿಂದಲ್ಲ, ಅವನ ಶೀಲದಿಂದ. ಶೀಲವೃದ್ಧ. ಲಕ್ಷ್ಮಣನ ಚರಿತ್ರೆಯನ್ನು ನೀವೆಲ್ಲ ಕೇಳಿರ್ತೀರಿ. ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದ. ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದಾಗ ಹುಡುಕುವ ಸಂದರ್ಭದಲ್ಲಿ ಸೀತೆಯ ಆಭರಣಗಳೆಲ್ಲ ಅವಳು ಎಸೆದು ಹೋಗಿರ್ತಾಳೆ. ಗುರುತು ಸಿಗಬೇಕು ಮುಂದೆ ಎನ್ನುವುದಕ್ಕೋಸ್ಕರ ಅದನ್ನು ತೋರಿಸಿದರೆ ಇದು ಯಾರ ಆಭರಣಗಳು, ಸೀತೆಯ ಆಭರಣಗಳೇನೇ ಅಥವಾ ಬೇರೆನಾ, ನೀವು ಗುರುತಿಸಬಹುದಾ ಅಂತ ಕೇಳಿದರೆ ಲಕ್ಷ್ಮಣ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಅಂತ. ತನ್ನ ವೈನಿ ಶ್ರೀರಾಮಚಂದ್ರನ ವಿವಾಹವಾಗಿ ಎಷ್ಟು ದಿನಗಳಾಯಿತು. ಅಂತಃಪುರದಲ್ಲಿ ಎಲ್ಲಿಯೋ ಇದ್ದಾಗ ನೋಡುವ ಪ್ರಸಂಗಗಳು ಕಡಿಮೆ ಅಂತನಬಹುದು. ವನವಾಸಕ್ಕೆ ಬಂದು ಸಾಕಷ್ಟು ವರ್ಷಗಳಾಗಿ ಜೊತೆಗೇ ಇದ್ದು ಸಂಚಾರ ಮಾಡುವ ಅಡವಿಗಳಲ್ಲಿ ಓಡಾಡುವ ಪ್ರಸಂಗ ಇದ್ದಾಗಲೂ ಕಣ್ಣೆತ್ತಿ ಸೀತೆಯನ್ನು ನೋಡಿಲ್ಲ ಅಂದರೆ ಲಕ್ಷ್ಮಣನ ಬ್ರಹ್ಮಚರ್ಯ, ಶೀಲ, ಚಾರಿತ್ರ್ಯ ಎಂತಹ ಉತ್ತುಂಗ ಶಿಖರಕ್ಕೆ ಮುಟ್ಟಿತ್ತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳ್ರೆ. ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾಮಿ ಕುಂಡಲೇ, ನೂಪುರೇತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಒಂದು ಗೊತ್ತು, ನನ್ನ ವೈನಿ ಪ್ರಜಾವತಿ, ಅವಳಿಗೆ ಬಾಗಿ ನಮಸ್ಕಾರ ಮಾಡುವಾಗ ಗೆಜ್ಜೆಗಳನ್ನು ನೋಡಿದ್ದು ಗೊತ್ತು, ಕಾಲುಂಗರ ನೋಡಿದ್ದು ಗೊತ್ತು, ಪಾದದ ಆಭರಣಗಳೇನೋ ಅಷ್ಟು ಗೊತ್ತು. ಆದರೆ ಇನ್ನುಳಿದ ಯಾವ ಆಭರಣಗಳ ಪರಿಚಯವೂ ಇಲ್ಲ. ಯಾಕೆ ಅಂದರೆ ತಲೆ ಎತ್ತಿ ಅವಳ ಮುಖ ನೋಡಿ ನಾನು ಮಾತೇ ಆಡಿಲ್ಲ. ಯಾವತ್ತಾದರೂ ತಲೆ ತಗ್ಗಿಸಿ ಮಾತನಾಡಿದ್ದೇನೆ. ನಾಹಂ ಜಾನಾಮಿ ಕೇಯೂರೇ, ನಾಹಂ ಭುಜಾಭರಣಗಳು ಗೊತ್ತಿಲ್ಲ, ಕರ್ಣಾಭರಣಗಳು ಗೊತ್ತಿಲ್ಲ, ಇನ್ನು ಚೂಡಾಭರಣಗಳು ಗೊತ್ತಿಲ್ಲ ಅಂತ ಹೇಳುವ ಪ್ರಸಕ್ತಿಯೇ ಇಲ್ಲ. ಏನೂ ಗೊತ್ತಿಲ್ಲ ನನಗೆ. ನೂಪುರೇತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನ. ಈ ರೀತಿ ಲಕ್ಷ್ಮಣನ ಬ್ರಹ್ಮಚರ್ಯವನ್ನು ರಾಮಾಯಣ ಉಲ್ಲೇಖ ಮಾಡುತ್ತದೆ. ಋಷ್ಯಶೃಂಗರ ಬ್ರಹ್ಮಚರ್ಯದ ಉಲ್ಲೇಖ ಮಾಡುತ್ತದೆ. ಮಾಡಿದ ಮಾತ್ರಕ್ಕೆ ಇನ್ನುಳಿದ ಋಷಿಗಳಿಗೆ, ಮುನಿಗಳಿಗೆ ಬ್ರಹ್ಮಚರ್ಯವಿರಲಿಲ್ಲ ಅಂತನ್ನುವ ಅಭಿಪ್ರಾಯವಲ್ಲ. ಅಂತಹ ಬ್ರಹ್ಮಚರ್ಯ, ಅಂತಹ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಪರೋಪಕಾರ, ಸತ್ಕಾರ್ಯಗಳು, ಎಲ್ಲ ರೀತಿಯ ತಲೆ ಎತ್ತಿ ಹೇಳಿಕೊಳ್ಳಬಹುದಾದಂತಹ, ಧೈರ್ಯದಿಂದ ಸಭೆಯಲ್ಲಿ ಪ್ರಶಂಸನೆ ಮಾಡಬಹುದಾದಂತಹ ಸಾವಿರ ಸತ್ಕರ್ಮಗಳೇನಿವೆ ಅಂತಹ ಶೀಲಗಳನ್ನು ಮಾಡಿದ ಚಿಕ್ಕ ವಯಸ್ಸಿನವರೂ ಆಗಿದ್ದರೆ ಪರವಾಗಿಲ್ಲ, ಶೀಲದಿಂದ ವೃದ್ಧರು ಅಂತ ಯಾರಿದ್ದಾರೆ ಅಂಥವರನ್ನು ಕರೆದು ಮಾತನಾಡಿಸ್ತಾ ಇದ್ದಂತೆ ಶ್ರೀರಾಮಚಂದ್ರ. ರಾಮಚಂದ್ರ ಮಾತನಾಡಿಸಿದ್ದು ಅವರ ಶೀಲ ಇನ್ನೂ ಬೆಳೆಯಲಿ, ಅವರು ಇಷ್ಟು ದಿನ ಪರಿಪಾಲನೆ ಮಾಡಿದ ಶೀಲ ಸಾರ್ಥಕವಾಗಲಿ ಅನ್ನೋದಕ್ಕೆ. ಆದರೆ ಲೋಕಶಿಕ್ಷಣ ಮಾಡುವುದೇನು ಅಂದರೆ ನೀವು ಇಂತಹ ಶೀಲವಂತರ ಜೊತೆಗೆ ಕೂಡಿ. ಒಬ್ಬ ವ್ಯಕ್ತಿ ಚೆನ್ನಾಗಿ ಬೈತಾ ಇದ್ದಾನೆ, ದೊಡ್ಡ ದೊಡ್ಡ ಗುರುಗಳನ್ನು, ಜ್ಞಾನಿಗಳನ್ನು, ಯತಿಗಳನ್ನು, ವಿದ್ವಾಂಸರನ್ನು, ಧರ್ಮವನ್ನು, ದೇವರನ್ನು, ಮಠಮಂದಿರಗಳನ್ನು ಭಾಳ ಚೆನ್ನಾಗಿ ಬೈತಾರೆ ಕೆಲವರು. ಕೇಳಲಿಕ್ಕೆ ಅಷ್ಟು ಏನಪ್ಪ, ಒಂದೊಂದು ಮಾತು ಪರಮಸತ್ಯ ಅನ್ನೋ ಅಷ್ಟು ವಿಶ್ವಾಸ ಹುಟ್ಟಿಸೋ ಹಾಗೆ ರುಚಿ ಮಾಡಿ ಉಪ್ಪು ಖಾರಗಳನ್ನೆಲ್ಲ ಹಾಕಿ ಸಹಜವಾಗಿ, ಅದನ್ನೇ ನಾನು ಆವಾಗಲೂ ಹೇಳಿದೆ, ಅನಾದಿ ಕಾಲದ ಸಂಘರ್ಷ ಇದು ಅಂತ. ಅನಾದಿ ಕಾಲದ ಕೆಲವು ದುಷ್ಟವಾದಂತಹ ಭಾವನೆಗಳು ಮನಸ್ಸಿನಲ್ಲಿ ಸುಪ್ತವಾಗಿವೆ. ಹಾಗಾಗಿ ಅಂತಹ ಮಾತುಗಳು ಕೆಲವೊಮ್ಮೆ ರುಚಿಸ್ತವೆ, ಕೇಳಬೇಕು ಅಂತ ಅನ್ನಿಸ್ತದೆ, ಇನ್ನೊಂದು ಸ್ವಲ್ಪ ಹೊತ್ತು ಹರಟೆ ಹೊಡಿಬೇಕು ಅವನ ಜೊತೆಗೆ ಅಂತ ಅನ್ನಿಸ್ತದೆ. ಭಾಳ ಚೆನ್ನಾಗಿ ಬೈದೆ, ಎಲ್ಲರೂ ಹೊಗಳ್ತಾರೆ, ಇವನು ನಿಜವಾಗಿ ಗಂಡಸು, ಅಂಥವರ ಜೊತೆಗೆ ಹರಟೆ ಹೊಡೆಯಬೇಕು ಅಂತ ಅನ್ನಿಸ್ತದಲ್ಲ, ಅಲ್ಲಿಯೇ ನೀವು ತಪ್ತೀರಿ ಅಂತಾನೆ ಶ್ರೀರಾಮಚಂದ್ರ. ದುಷ್ಟರ ಸಹವಾಸ ಮಾಡಬೇಡಿ, ದುಷ್ಟರ ಸಹವಾಸ ಮಾಡಬೇಡಿ. ಶೀಲವೃದ್ಧೈ, ನಿಜವಾದ ಗುಣ ಇದ್ದಲ್ಲಿ ಗುಣವನ್ನು ತಿಳಿದು ಪ್ರಶಂಸೆ ಮಾಡುವಂತಹ ಶೀಲವಂತಿಕೆಯನ್ನು ಪಡೆದುಕೊಂಡವರು ಯಾರಲ್ಲ ಅವರ ಪಕ್ಕದಲ್ಲಿ ಕೂಡಿ ಒಳ್ಳೆಯ ಗುಣಗಳ ಬಗ್ಗೆ ನಿಮಗೆ ಗೌರವ ಹುಟ್ಟುವಂತೆ, ಗುಣವಂತರ ಬಗ್ಗೆ ಆದರ ಹುಟ್ಟುವಂತೆ ಮಾತನಾಡಿಸ್ತಾರೆ.
ಸುದ್ದಿ ಹೇಳ್ತಾರೆ, ಹರಟೆಯೊಳಗೂ ಅದನ್ನೇ ಮಾತನಾಡ್ತಾರೆ. ಕೇಳಿ ಕೇಳಿ ಗುಣವಂತರ ಸಹವಾಸವೇ ಮಾಡಬೇಕು ನಾವು ಅಂತ ನಿಮಗೆ ಅನ್ನಿಸ್ತದೆ. ಸಹವಾಸ ಮಾಡ್ತೀರಿ, ನಿಮ್ಮಲ್ಲಿ ಗುಣಗಳ ಸಂಕ್ರಮಣ ಆಗ್ತದೆ. ಸರಿಯಾಗಿ ಇದಕ್ಕೆ ರಿವರ್ಸ್ ಆಗೋದೇನು? ದುರ್ಜನರ ಸಹವಾಸ ಮಾಡಿದರೆ ಗುಣವಂತರನ್ನು ಬೈತಾರೆ, ಕುಡಿಯುವವರು, ಮೋಸ ಮಾಡೋ ಏನಿಲ್ಲ. ಪ್ರಾಮಾಣಿಕತೆ ಇದ್ದವ್ರ ಹಣೆ ಬರಹ ನೋಡು. ಒಪ್ಪತ್ತು ಊಟಕ್ಕಿದ್ರೆ ರಾತ್ರಿ ಉಪವಾಸ, ಹರಕ ಬಟ್ಟೆ, ಮುರುಕ ಮನೆ, ಒಡಕ ಪಾತ್ರೆ, ಏನಿದೆ ಪ್ರಾಮಾಣಿಕತೆ? ಒಂದು ಸಲ ಲಂಚ ತಗೋ, ಏನು ಎಂಥ ಮನೆ ತಗೋಬೋದು, ಬೇಕಾದಷ್ಟು ದೊಡ್ಡ ಅಧಿಕಾರ ಇದೆ. ಹೌದಾ, ನಾನು ಎಂದೂ ಲಂಚ ತೊಗೊಳ್ಬಾರ್ದು ಅಂತಲ್ಲ, ಅದೆಲ್ಲ ಮಾತು ಕೇಳಬೇಡ. ತಗೋ, ಲಂಚ ತಗೋ, ದೊಡ್ಡ ಅಧಿಕಾರದಲ್ಲಿದ್ದಿ, ನೀನು ಕೇಳಿದಷ್ಟು ಕೊಡಲೇಬೇಕು. ಅವರು ಇಷ್ಟು ಕೊಡದೇ ಇದ್ದರೆ ಸಿಗ್ನೇಚರ್ ಮಾಡೋದಿಲ್ಲ ಅಂತ ಹೇಳು. ಏನಾಗತ್ತೆ ನೋಡಿ ನಿನಗೆ. ಎಷ್ಟು ಬೇಗ ರುಚಿಸ್ತದೆ. ಯಾಕೆಂದರೆ ದುಡ್ಡು ಬೇಕು, ಕಷ್ಟದಲ್ಲಿದ್ದೇನೆ ಅಂತ ಇವನ ಮನಸ್ಸಿಗೆ ಅನ್ನಿಸ್ತಾನೇ ಇರ್ತದೆ. ಆದರೂ ನಾನು ತಪ್ಪು ಮಾಡಬಾರ್ದು ಅಂತೇನೋ ಆ ಭಾವನೆಗಳನ್ನು ಒತ್ತಿಕ್ಕಿ ಇಟ್ಟಿದ್ದ. ಆದರೆ ಈಗ ಅದಕ್ಕೆ ಒಬ್ಬರು ಪ್ರೋತ್ಸಾಹ ಕೊಡುವವರು ಸಿಕ್ಕರಲ್ಲ. ಅವನಿಗೆ ಇವನು ಯಾರು, ಇವನೇನು ದೊಡ್ಡ ಮನುಷ್ಯ, ಇವನ ಮಾತಿಗೆ ನಾನ್ಯಾಕೆ ಬೆಲೆ ಕೊಡಬೇಕು, ಇವನೇನು ದೇವರ, ಇವನೇನು ಗುರುವ, ಇವನೇನು ಧರ್ಮ ಸಂದೇಶ ನೀಡಲಿಕ್ಕೆ ಬಂದವನ, ದೇವದೂತರ, ಏನಲ್ಲ, ಯಾವನೋ ದಾರಿಯಲ್ಲಿ ಹೋಗೋವನು. ಹಾಗಾಗೋದಿಲ್ಲ. ಯಾಕೆಂದರೆ ಇವನ ಮನಸ್ಸಿನ ಮೂಲೆಯಲ್ಲಿ ದುರ್ಭಾವನೆ ಸ್ವಲ್ಪ ಇರುತ್ತೆ, ಅನಾದಿ ವಾಸನೆ ಇದೆ. ಆ ಕಾಮಕ್ರೋಧಾದಿ ದೋಷಗಳು ಮನಸ್ಸಿನ ಮೂಲೆಯೊಳಗಿರುವಾಗ ಅದು ಜಾಗೃತವಾಗಿ ಬಿಡುತ್ತದೆ. ಇಂತಹ ಒಬ್ಬರ ಸಹವಾಸದಿಂದ ಅವನು ದೇವರಾಗಿ ಬಿಡ್ತಾನೆ ಇವನ ದೃಷ್ಟಿಯಲ್ಲಿ. ಒಳ್ಳೆ ಸಂದೇಶ ಕೊಟ್ಟ. ಲಂಚ ತಗೊಂಡ, ಕೆಟ್ಟ ಕೆಲಸ ಮಾಡಿದ, ಮೋಸ ಮಾಡಿದ, ಕಳ್ಳತನ ಮಾಡ್ತಾನೋ, ಲಂಚ ತೆಗೆದುಕೊಳ್ತಾನೋ, ಇನ್ನೇನೋ ಸುಳ್ಳು ಹೇಳಿ ಎತ್ತಿ ಹಾಕ್ತಾನೋ, ನಾನಾ ರೀತಿಯ ದುರ್ಮಾರ್ಗಗಳಿಂದ ಹಣ ಸಂಪಾದನೆ ಮಾಡ್ತಾನೆ, ವಸ್ತುಗಳನ್ನು ಸಂಪಾದನೆ ಮಾಡ್ತಾನೆ, ಏನೋ ಮಾಡ್ತಾನೆ. ಕಾರಣ ಅಂಥವರ ಸಹವಾಸ. ಅದೇ ಸಜ್ಜನರ ಸಹವಾಸ ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು, ವಂಚನೆ ಮಾಡಬಾರದು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಕಷ್ಟಗಳಿರುತ್ತದೆ, ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಳ್ಳುವ ಪ್ರಸಂಗ ಇರುತ್ತದೆ. ನಾನೂ ಸಾಕಷ್ಟು ಸಂದರ್ಭಗಳಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಅಂತಹ ಕಷ್ಟದಲ್ಲಿ ಬಂದು ಪ್ರೀತಿಯಿಂದ ಕೈ ಹಿಡಿದು ಸಹಾಯ ಮಾಡಿದಾಗ ಎಷ್ಟು ಸಂತೋಷವಾಗಿರುತ್ತದೆ. ಏನೂ ಅಪೇಕ್ಷೆ ಪಡದೆ, ನಿಮಗೆ ಕಷ್ಟ ಇದೆಯಾ, ನಾವಿದ್ದೇವೆ ನಿಮ್ಮ ಜೊತೆಗೆ, ಸಹಾಯಕ್ಕೆ ಬರ್ತೇವೆ ಅಂತ ಅಕ್ಕಪಕ್ಕದ ಮನೆಯವರು, ಏನೂ ಸ್ವಾರ್ಥ ಇಲ್ಲ, ದುಡ್ಡು ಕೇಳೋದಿಲ್ಲ, ನಿಮ್ಮಿಂದ ಏನು ಉಪಕಾರವನ್ನು ಅಪೇಕ್ಷೆ ಪಡೋದಿಲ್ಲ. ಬಂದು ಟೊಂಕ ಕಟ್ಟಿ ನಿಂತು ನಿಮ್ಮ ಮನೆಯಲ್ಲಿ ಇರುವ ಏನೇನು ಕೊರತೆಗಳಿವೆ ಅದಕ್ಕೆಲ್ಲ ತಾವು ಪೂರ್ಣ ಮಾಡಿ, ಸಹಾಯ ಮಾಡಿ, ಸೇವೆ ಮಾಡಿ, ಸಹಕಾರ ಮಾಡಿ, ಆಗ ನಿಮಗೆಷ್ಟು ಸಂತೋಷವಾಗಿರುತ್ತದೆ. ಇದೇ ತರಹ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಆ ಜೀವವೂ ಸಂತೋಷ ಪಡುತ್ತದೆ. ನೀನು ಇಷ್ಟು ಕೊಟ್ಟರೆ ಮಾಡುತ್ತೇನೆ, ನಾನಿಷ್ಟು ಕೊಡಬೇಕಾದ್ರೆ ನೀನೆಷ್ಟು ಕೊಡ್ತೀಯ, ಈ ತರಹದ ಲೇವಾದೇವಿ ಇಟ್ಟುಕೊಳ್ಳದಂತೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತು ಭಗವದ್ಗೀತೆಯಲ್ಲಿ, ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನು, ಉಪಕಾರವನ್ನು ನಾವು ಮಾಡಬೇಕು ಅಂತನ್ನುವ ತಾವು ಜೀವನದಲ್ಲಿ ಅನುಷ್ಠಾನದಲ್ಲಿ ತಂದ ಸತ್ಯವನ್ನು, ಶುಭವನ್ನು, ಗುಣವನ್ನು ಅವರು ಹರಟೆಯಲ್ಲಿ, ಉಪದೇಶದಲ್ಲಿ ಹೇಳಿದರೆ ಆ ಗುಣದ ಸಂಕ್ರಮಣ ನಮ್ಮಲ್ಲಿ ಆಗ್ತದೆ. ಲಂಚಾವತಾರ ಆಗೋದಿಲ್ಲ, ವಂಚನೆಯ ಅವತಾರ ನಮ್ಮ ಜೀವನದಲ್ಲಿ ಆಗೋದಿಲ್ಲ. ಉತ್ತಮವಾದಂತಹ ಗುಣದ, ಶೀಲದ, ಚಾರಿತ್ರ್ಯದ ಅವತಾರ ನಮ್ಮಲ್ಲಿ ಆಗ್ತದೆ. ಅದಕ್ಕಾಗಿ ಶೀಲವೃದ್ಧೈ, ಯಾವ ವ್ಯಕ್ತಿಯಿಂದ ಮೋಸ ಮಾಡಿ ಲಂಚದ ರೂಪದಲ್ಲಿಯೋ ವಂಚನೆಯ ರೂಪದಲ್ಲಿಯೋ ಹಣವನ್ನು ಕಿತ್ತಿಕೊಂಡು ಅವನು ಗಳಗಳ ಅಳುವಂತೆ ಮಾಡಿರ್ತಾನೆ ಮನುಷ್ಯ, ಅಂತಹ ವ್ಯಕ್ತಿಯ ಶಾಪ ಇವನಿಗೆ ತಟ್ಟುತ್ತದೆ.
ಅದೇ ವ್ಯಕ್ತಿಯ ಮನೆಯಲ್ಲಿ ಆಳು ಮನುಷ್ಯ ಆಗಿ ಹುಟ್ಟಿ ನಾಯಿಯಾಗಿ ಹುಟ್ಟಿ ಕೆಲಸ ಮಾಡುವ ಸಂದರ್ಭ ಬರ್ತದೆ ಜನ್ಮಾಂತರದಲ್ಲಿ. ಮಹಾಭಾರತ ಹೇಳುವ ಮಾತು. ಅಷ್ಟು ನೀಚವಾದ ಸ್ಥಾನವನ್ನು ಹೊಂದುವ ಸಂದರ್ಭ. ಭಗವಂತನ ರಾಜ್ಯದಲ್ಲಿ ಯಾವುದನ್ನು ದೇವರ ಕಣ್ಣು ತಪ್ಪಿಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಗೊತ್ತಾಗಿಲ್ಲ, ನಾನು ಮಾಡಿಬಿಟ್ಟೆ ಅಂತ ಸಂತೋಷಪಟ್ಟಿರ್ತಾನೆ. ದೇವರ ಕಣ್ಣು ತಪ್ಪಿಸಿ ಮಾಡಲಿಕ್ಕಾಗೋದಿಲ್ಲ. ಎಲ್ಲವೂ ಗೊತ್ತು ದೇವರಿಗೆ. ನೀನು ಯಾರಿಗೆ ಮೋಸ ಮಾಡಿದ್ದಿ, ಯಾರಿಂದ ಕಿತ್ತಿಕೊಂಡಿದ್ದಿ, ಅವರಿಗೆ ದೇವರೇ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡಿಬಿಡ್ತಾರೆ. ಅವರ ಮನೆಯಲ್ಲಿ ಆಳಾಗಿ ಹುಟ್ಟುತ್ತೀಯ, ನಾಯಿಯಾಗಿ ಹುಟ್ಟಿ ಬಾಗಿಲು ಕಾಯುವ ಸಂದರ್ಭ ಬಂದೀತು. ಅಂತಹ ಅಷ್ಟು ಮಾತ್ರ ಅಲ್ಲ, ಮಹಾಭಾರತ ಹೇಳ್ತದೆ, ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನತೆ, ಭಯ, ಏನು ಕಾರಣ ಇಲ್ಲದೆ ಭಯ, ಚಿಂತೆ, ಡಿಪ್ರೆಷನ್ನು ಎಲ್ಲ ಇದೆ. ಮನೆ ತುಂಬ ಸೌಭಾಗ್ಯ ಇದೆ, ಒಳ್ಳೆ ಶ್ರೀಮಂತಿಕೆ ಇದೆ, ಆದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಾರುಣ್ಯದಲ್ಲಿ ಡಿಪ್ರೆಷನ್, ಮಬ್ಬು, ಏನೂ ತೋಚೋದಿಲ್ಲ. ನೋಡಿ ನೋಡಿ ತಂದೆ ತಾಯಿಗಳು ದುಃಖ ಪಡಬೇಕು. ಜನ್ಮಾಂತರದ ಕರ್ಮ, ಇಂತಹ ಕರ್ಮಗಳೆಲ್ಲ ಆ ರೀತಿ ಮನುಷ್ಯನಿಗೆ ಪರಿಣಾಮವನ್ನು ಮಾಡ್ತವೆ. ಎಲ್ಲನೂ ಜನ್ಮಾಂತರಕ್ಕೆ ಅಂದರೆ ಏನಾದರೂ ಆಗಲಿ, ಈಗಂತೂ ಸುಖವಾಗಿದ್ದೀವಿ ಅಂತ ಅಂದ್ಕೊಳ್ಳೋದು ಬೇಡ. ಈ ಜನ್ಮದಲ್ಲಿಯೂ ಆ ಪ್ರತಿಫಲವನ್ನು ಅನುಭವಿಸಬೇಕಾಗತ್ತೆ. ಒಂದು ಕೈಯಿಂದ ಮಾಡ್ತಾನೆ, ಇನ್ನೊಂದು ಕೈಯಿಂದ ಅನುಭವಿಸ್ತಾನೆ. ಆ ದೃಷ್ಟಿಯಲ್ಲಿ ಇಂತಹ ದುಷ್ಟವಾದ ಆಲೋಚನೆಗಳು, ದುರ್ಗುಣಗಳು ನಮ್ಮಲ್ಲಿ ಇರಬಾರದು ಅಂತಾದರೆ ಸಜ್ಜನರ ಸಹವಾಸವನ್ನು ಮಾಡಬೇಕು. ಶೀಲವೃದ್ಧೈ, ತಪೋವೃದ್ಧೈ, ವಯೋವೃದ್ಧೈ, ತಪೋವೃದ್ಧೈಶ್ಚ ಸಜ್ಜನೆ. ವಯಸ್ಸಾದವರು, ಇಲ್ಲಿ ಯುವಕರು ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ, ಹಿರಿಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಇದ್ದೀರಿ. ವಯೋವೃದ್ಧರ ಜೊತೆಗೆ ಮಾತನಾಡಬೇಕು, ಅವರು ಉಪದೇಶ ಪಡೆಯಬೇಕು ಅಂತ ಇವರಿಗೆ ಹೇಳಿ ಏನು ಪ್ರಯೋಜನ? ಮಾತನಾಡಲಿಕ್ಕೆ ನೀವು ರೆಡಿ ಇಲ್ಲದೆ ಇದ್ದರೆ. ಇವತ್ತು ಎಲ್ಲರೂ ಮಾತನಾಡ್ತಾ ಇರೋದು, ಎಲ್ಲರೂ ಹೆಚ್ಚು ಸಮಯವನ್ನು ಹಾಳು ಮಾಡ್ತಾ ಇರುವುದು ಮೊಬೈಲ್. ಮಕ್ಕಳು ಎದುರಿಗೆ ಓಡಾಡ್ತಾ ಇರ್ತಾರೆ, ಅಭ್ಯಾಸ ಮಾಡ್ತಾ ಇರ್ತಾರೆ, ಇವನು ಇದನ್ನೇ ನೋಡ್ತಾ ಇರ್ತಾನೆ. ಬಂದ್ಯಾ ಸ್ಕೂಲ್ನಿಂದ? ಒಳಗೆ ಎಲ್ಲ ಟಿಫಿನ್ ಎಲ್ಲ ತಯಾರಿದೆ, ಬೇಗ ತಿಂದು ಅಭ್ಯಾಸ ಮಾಡು, ಹೋಗು. ಮುಖ ಎತ್ತಿ ಮಗನ ನೋಡ್ಲಿಕ್ಕೆ ತಯಾರಿಲ್ಲ. ಹೆತ್ತ ತಂದೆ ತಾಯಿ ಮಗನನ್ನು ಮಾತನಾಡಿಸೋದಿಲ್ಲ ಅಂತಾದರೆ, ಮಾತನಾಡಿಸಬೇಕು, ಹರಟೆ ಹೊಡೆಯಬೇಕು ಅಂತ ಅಪೇಕ್ಷೆ ಇದ್ದ ಮಕ್ಕಳು ಸಹಜವಾಗಿ ಹೊರಗೆ ಹೋಗ್ತಾರೆ. ಅವರಿಗೆ ಅಪೇಕ್ಷೆ ಇದೆ. ಅವರಿಗೆ ಅಪೇಕ್ಷೆ ಇದ್ದಷ್ಟು ನೀನು ಮಾತನಾಡಿಸಿದರೆ ಅವರು ಹೊರಗೆ ಹೋಗೋದೇ ಇಲ್ಲ. ನೀನು ಮಾತನಾಡಿಸಲಿಲ್ಲ ಅಂದರೆ ಬೇರೆ ಕಡೆಗೆ ಹೋಗ್ತಾರೆ. ಅಲ್ಲಿ ದುರ್ಗುಣಗಳ ಸಂಕ್ರಮಣ ಶುರು. ನಿನ್ನ ಮಗ ಆದರ್ಶನಾಗಬೇಕು, ಶೀಲವಂತನಾಗಬೇಕು, ಒಳ್ಳೆ ಗುಣವಂತನಾಗಬೇಕು, ವಿದ್ಯಾವಂತನಾಗಬೇಕು, ಪರೋಪಕಾರಿಯಾಗಬೇಕು, ಧಾರ್ಮಿಕನಾಗಬೇಕು, ಕುಲಾಚಾರವನ್ನು ಉಳಿಸುವವನಾಗಬೇಕು. ಇದೆಲ್ಲ ನಿನ್ನ ಮನಸ್ಸಿನಲ್ಲಿರುವ ಅಪೇಕ್ಷೆಗಳಾಗಿದ್ದರೆ ಆ ಅಪೇಕ್ಷೆಗಳನ್ನು ಅವನಲ್ಲಿ ಸಂಕ್ರಮಣ ಮಾಡುವುದಕ್ಕಿರುವ ಮಾಧ್ಯಮವೇ ಶಬ್ದ. ಆ ವಾಂಗ್ಮಯ ಮಾಧ್ಯಮದಿಂದಲೇ ನಿನ್ನ ಭಾವನೆಗಳು, ನಿನ್ನ ಗುಣಗಳು, ನಿನ್ನ ಹಿರಿಯರಿಂದ ನೀನು ಪಡೆದುಕೊಂಡದ್ದನ್ನು ಅವನಲ್ಲಿ ಸಂಕ್ರಮಣ ಮಾಡಬಹುದು. ಅದಕ್ಕೆ ಅವಕಾಶವೇ ಇಲ್ಲ. ಹಾಗಾದರೆ ಮಕ್ಕಳ ಜೊತೆಗೆ ನೀವು ನಿಮ್ಮ ಹಿರಿಯರಿಂದ ತಿಳಿದ ಒಳ್ಳೆಯ ವಿಚಾರಗಳನ್ನು, ಅನುಭವಗಳನ್ನು, ಎಷ್ಟೋ ಕಷ್ಟದ ಸಂದರ್ಭಗಳಲ್ಲಿ ಅವುಗಳನ್ನು ನೀವು ಹೇಗೆ ಎದುರಿಸಿದಿರಿ? ಧರ್ಮವನ್ನು ಬಿಡದೆ, ನ್ಯಾಯವನ್ನು ಬಿಡದೆ, ತತ್ವಗಳನ್ನು ಬಿಡದಂತೆ ನಿಷ್ಠೆಯಿಂದ ಎಷ್ಟೇ ಕಷ್ಟ ಬಂದರೂ ಹೇಗೆ ನೀವು ಅದನ್ನು ಎದುರಿಸಿದಿರಿ ಎನ್ನುವ ಉದಾಹರಣೆಗಳನ್ನು 4 ಅವರಿಗೆ ಕೊಟ್ಟರೆ ಧೈರ್ಯ ಬರ್ತದೆ. ಅವರು ಆ ಕಥೆ ಬಿಡಿ, ತಂದೆ ತಾಯಿಗಳ ಹೆಸರು
ಗೊತ್ತಿದ್ದರೆ ಬಹಳ ದೊಡ್ಡ ಪುಣ್ಯ. ತಾತನ ಹೆಸರಂತೂ ಗೊತ್ತೇ ಇರೋದಿಲ್ಲ. ಯಾರು ತಾತ, ಯಾರು ಮುತ್ತಾತ, ಅವರೆಲ್ಲ ಮಾಡಿದ ಕಾರ್ಯಗಳೇನು, ಅವರೆಲ್ಲ ಮಾಡಿದ ತ್ಯಾಗ ಎಂಥದ್ದು, ಅವರೆಲ್ಲರೂ ಮಾಡಿದ ಸಮಾಜ ಸೇವೆ ಎಂಥದ್ದು, ಅವರೆಲ್ಲರೂ ದೇವರಿಗೆ ನಡೆದುಕೊಂಡ ರೀತಿ ಹೇಗೆ, ಯಾರು ನಮ್ಮ ಕುಲದೇವರು, ಆ ಕುಲದೇವರ ಮಹಿಮೆ ಏನು, ಅಲ್ಲಿರುವ ಕಥೆ ಏನು, ಎಷ್ಟೆಷ್ಟು ಭಕ್ತರು ಏನೇನು ಲಾಭವನ್ನು ಪಡೆದುಕೊಂಡಿದ್ದಾರೆ. ವೆಂಕಟೇಶ ದೇವರಿರಬಹುದು, ನರಸಿಂಹದೇವರು, ವಿಠ್ಠಲ ದೇವರು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕುಲದೇವರಿರ್ತಾರೆ. ಆ ಕುಲದೇವರ ಮಹಿಮೆ, ಚರಿತ್ರೆ, ಭಕ್ತರಿಗೆ ಆದಂತಹ ಅನುಗ್ರಹ, ಇದನ್ನು ನೀವು ಕೇಳಿ ತಿಳಿದದ್ದು, ಪ್ರತ್ಯಕ್ಷ ಅನುಭವಿಸಿದ್ದು, ಇಂಥವುಗಳನ್ನೆಲ್ಲ ಹೇಳುವುದಕ್ಕೆ ಒಂದು ಅವಕಾಶ. ಅಷ್ಟು ಮಾತ್ರ ಅಲ್ಲ, ಬಂಧು ಬಳಗದ ಚೆನ್ನಾಗಿ ಪರಿಚಯವನ್ನು ಮಾಡಿಸಿಕೊಡುವುದಕ್ಕೆ, ಯಾರೆಲ್ಲ ತಮಗೆ ಉಪಕಾರ ಮಾಡಿ ಈ ಒಂದು ಸ್ಥಿತಿಗೆ ಬರುವುದಕ್ಕೆ ಕಾರಣರಾಗಿದ್ದಾರೆ ಅಂತಹ ಉಪಕಾರ ಮಾಡಿದ ಅನೇಕ ಹಿರಿಯರ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ ಹುಟ್ಟಿಸಬೇಕು. ಕೃತಜ್ಞತೆಯ ಅದೂ ಇಲ್ಲ. ನಾವು ಈ ಸ್ಥಿತಿಯಲ್ಲಿ ಮನೆಯೊಳಗೆ ಸುಖವಾಗಿ ಬದುಕೋದಕ್ಕೆ, ಶ್ರೀಮಂತಿಕೆಯಿಂದ ಇರಲಿಕ್ಕೆ, ನಮ್ಮಪ್ಪನಿಗೆ ಇಷ್ಟು ಮಾಡಿದರೂ ಈ ಮನುಷ್ಯನ ಕಡೆ ನೋಡೋದಿಲ್ಲಲ್ಲ, ಇವರು ಎಂಥವರು ಅಂತ ಅವನ ಮನಸ್ಸಿನಲ್ಲಿ ಒಂದು ಮಿಂಚಿ ಹೋದರೆ ಅದೇ ಶಾಪ. ಶಾಪ ಅಂದರೆ ಹೀಗೆ ಕಣ್ಣು ಮುಚ್ಚಿಕೊಂಡು ನಿಮ್ಮ ಮುಖದ ಮೇಲೆ ನೀರು ಗುಜ್ಜಬೇಕಾಗಿಲ್ಲ ಯಾರು. ಮನಸ್ಸಿನಲ್ಲಿ ಒಂದು ಭಾವನೆ, ಇವನೇ ಯಾಕೆ ಹೀಗೆ, ಇಷ್ಟು ಬಂದರೆ ಸಾಕು. ಸತಾಂ ಉತ್ಪಾದ್ಯ ಸಂತಾಪಂ ಶಾಪಂ ದೇಹೀತಿ ನೋವದೆ. ವಿದ್ವಾಂಸರು, ಜ್ಞಾನಿಗಳು, ಮಹಾತ್ಮರು, ಮಹಿತಾತ್ಮರು, ಭೂತಾತ್ಮರು, ಧನ್ಯಾತ್ಮರು, ಗುಣವಂತರು, ಬಹಳ ದೊಡ್ಡವರು, ಅಂಥವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಂಧು ಬಳಗ, ನಿಮ್ಮ ಅಕ್ಕ, ಭಾವ, ಸೋದರ ಮಾಮ, ಕಾಕ, ಮಾಮ, ಮಾವಸಿ, ಬಳಗದವರು, ಹಿರಿಯರು, ದೊಡ್ಡವರು ಏನೇನೋ ಉಪಕಾರ ಮಾಡಿರ್ತಾರೆ. ಅವರೆಲ್ಲ ಇಂಥವರು, ಅವರು ಮಾಡಿದ ಉಪಕಾರ ಹೀಗೆ. ನಾವೆಲ್ಲ ಕುಟುಂಬದವರು ಒಂದು, ಇಡೀ ನಮ್ಮ ದೇಶ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಂದು ಎಲ್ಲ ದೇಶ ಒಗ್ಗಟ್ಟಾಗೋದು ಬಹಳ ದೂರ ಉಳಿತು. ಮೊದಲು ಒಂದು ಕುಟುಂಬದವರು ಒಗ್ಗಟ್ಟಾಗಿ, ಒಂದೊಂದು ಕುಟುಂಬದವರು ಒಂದೊಂದು ಕಾರ್ಯಕ್ರಮಗಳಲ್ಲಿ ಸೇರಿ ಚೆನ್ನಾಗಿ ಧರ್ಮ ಕಾರ್ಯಗಳನ್ನು ಮಾಡಿ ಹರಟಿ ಹೊಡೆಯಿರಿ ಪ್ರೀತಿಯಿಂದ, ಸಾಕು ಮೊದಲು. ಆಮೇಲೆ ಮುಂದಿನ ಕೆಲಸ ಎಲ್ಲ ಯಾರ್ಯಾರೋ ಇದ್ದೀರಿ. ಕುಲಕರ್ಣ್ಯರು, ಜಹಾಗೀರ್ದಾರು, ಜೋಶಿ, ಉಪಾಧ್ಯಾಯ, ಆ ಊರು ಈ ಊರು, ಏನೇನೋ ಇವು ಎಲ್ಲರ ಹೆಸರು ಏನು ಗೊತ್ತಿಲ್ಲ ನನಗೆ. ನಿಮ್ಮ ನಿಮ್ಮ ಕುಟುಂಬದವರನ್ನು ಒಂದೊಂದು ಸಂದರ್ಭ ವಿಶೇಷದಲ್ಲಿ, ಅದು ಜಾತ್ರೆ ಆಗಿರಬಹುದು, ಕುಲದೇವರ ಜಾತ್ರೆ, ಮನೆ ಯಾವುದೋ ಒಂದು ಸಂದರ್ಭ ಆಗಿರಬಹುದು, ಮತ್ತೊಂದು ಭಾಗವತ ಸಪ್ತಾಹ ಅಂತ ನಿಮಿತ್ತ ಇಡಿ, ಎಲ್ಲರೂ ಒಂದು ಕಡೆಗೆ ಸೇರಿ ಭಾಗವತವನ್ನು ಕೇಳಿ ಎಲ್ಲರೂ ಪರಿಚಯ ಮಾಡಿಕೊಳ್ಳಿ. ಒಂದು ಒಳ್ಳೆಯ ಕಾರ್ಯ ಮಾಡುವಾಗ ನಿಮ್ಮ ಕುಟುಂಬದವರೇ ಒಗ್ಗಟ್ಟಾದರೆ ಎಂಥ ದೊಡ್ಡ ಶಕ್ತಿ ಅದು. ಹೀಗೆ ಎಲ್ಲ ಕುಟುಂಬಗಳು ಒಗ್ಗಟ್ಟಾದರೆ ನಮ್ಮ ಇಡೀ ಭಾರತ ದೇಶದೊಳಗಿನ ಹಿಂದೂ ಸಮಾಜವೇ ಒಗ್ಗಟ್ಟಾದ ಹಾಗೆ. ಎಂಥ ದೊಡ್ಡ ಕೆಲಸ ಅದು. ಇದನ್ನು ಯಾರು ಮಾಡಬೇಕು? ಹಿರಿಯರು, ತಂದೆ ತಾಯಿಗಳು ತಾನೇ ಮಾಡಬೇಕು. ನೀವು ಮಾಡಬೇಕಾದದ್ದು ಯುವಕರು, ಯುವತಿಯರು ಹೇಳಿ ಅಂತ ಅವರ ಹತ್ರ ಕೂಡಬೇಕು, ಕೇಳಿ ಅಂತ ಪ್ರೀತಿಯಿಂದ ಅವರು ಹೇಳಬೇಕು. ಇದು ಒಂದು ದಿನದ ಕೆಲಸ ಅಲ್ಲ, ಇದು ಸಹಜವಾಗಿ ನಡೆಯುವ ಕ್ರಿಯೆ, ಸಹಜವಾಗಿ ನಡೆಯುವ ಪ್ರಕ್ರಿಯೆ. ಇದೊಂದು ವಿಕ್ರಿಯೆ ಅಲ್ಲ, ಇದೊಂದು ಪ್ರಕ್ರಿಯೆ. ಇದು ನಿರಂತರವಾಗಿ ನಡೆಯಬೇಕಾದದ್ದು. ಎಂದೋ ಒಂದು ದಿವಸ ಭಾರಿಯಾಗಿ ಆಮೇಲೆ ಹೆಸರಿಲ್ಲದೆ ಹೋಗಿಬಿಟ್ರೆ ಅದು ವಿಕ್ರಿಯೆ. ಇದೊಂದು ಪ್ರಕ್ರಿಯೆ ಆಗಬೇಕು. ನಿತ್ಯದಲ್ಲಿ ಸಹಜವಾಗಿ ನಡೆಯುವಂತಹ ಸಹಜವಾದ ವಾತಾವರಣದಲ್ಲಿ ಬೆಳೆದು ಬರುವ ಸಂಗತಿ ಆಗಬೇಕು. ಒಂದು ಬಾರಿ ಹೇಳಿದರೂ ಕಾರ್ಯ ಆಗತ್ತೋ ಇಲ್ಲ ಅಂತಲ್ಲ, ಆದರೆ ಸಾಲದು, ಮತ್ತೆ ಮತ್ತೆ ಆಗಬೇಕು, ಮತ್ತೆ ಮತ್ತೆ ನಡೆಯಬೇಕು, ಸಹಜವಾಗಿ ಮಾತುಗಳಾಡಬೇಕು. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ಆದರ್ಶ ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಎಲ್ಲವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದು ಹಂತ ಹಂತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತದೆ. ಮೊದಲ ಹಂತದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಸುತ್ತಮುತ್ತ ಇದ್ದ ಹಿರಿಯರು, ಗುರುಗಳು, ಮಹಾನುಭಾವರು, ತಂದೆ ತಾಯಿಗಳು, ಬಂಧು ಬಳಗದವರು, ತಂದೆ ತಾಯಿಗಳು ಅಂತ ಮಾತ್ರ ಅಲ್ಲ, ಮತ್ತು ಯಾರಾದರೂ ಹಿರಿಯರು, ಸೋದರ ಮಾವ ಆಗಿರ್ಬೋದು, ಕಕ್ಕ ಆಗಿರ್ಬೋದು, ಬಳಗದವರಾಗಿರ್ಬೋದು, ಪ್ರೀತಿ ವಿಶ್ವಾಸ ಮಾಡುವ
ಯಾವುದೇ ಹಿರಿಯರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು. ನಂತರ ದೊಡ್ಡವರು ಅಂದರೆ ನಮ್ಮ ಕಣ್ಣಿನ ಮುಂದೆ ಇಲ್ಲದಿದ್ದರೂ ಗ್ರಂಥದ ರೂಪದಲ್ಲಿ ನಮಗೆ ಉಪದೇಶ ಮಾಡುವಂತಹ ವೃದ್ಧರಂತೂ ಲೆಕ್ಕ ಇಲ್ಲದಷ್ಟಿದ್ದಾರೆ. ಎಂಥೆಂಥ ಮಹಾ ತಪಸ್ವಿಗಳು ಲೋಕೋದ್ಧಾರಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಿಟ್ಟವರು. ಅಂತಹ ಜ್ಞಾನಿಗಳ ಉಪದೇಶಗಳನ್ನು ಕೇಳೋದು, ಅದನ್ನು ಅಧ್ಯಯನ ಮಾಡೋದು, ಅದರಿಂದ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಅದು ಬಹಳ ದೊಡ್ಡದಾದಂತಹ ಹಂತ. ಇವತ್ತು ಈಗ ಪ್ರಾಯ ಇಲ್ಲಿ ಕುಳಿತವರ ಅನೇಕರ ಪರಿಚಯ ನಮಗಿದೆ. ಇಲ್ಲಿ ದೂರದಲ್ಲಿ ಕುಳಿತು ಯಾರು ಕೇಳ್ತಾ ಇದ್ದಾರೆ ಕಾಣಿಸ್ತಾ ಇಲ್ಲ, ಅವರಿಗೆ ನಾವು ಕಾಣಿಸ್ತಾ ಇರ್ಬೋದು. ಆದರೆ ಇಲ್ಲಿ ಕುಳಿತವರನ್ನು ನೋಡಿದರಂತೂ ಇದರಲ್ಲಿರುವ ಬಹುತೇಕ ಜನ, ಸುಮಾರು 75 ಭಾಗ ಅಂತ ಅನ್ಬೋದು, ನೀವೆಲ್ಲ ಬಹಳಷ್ಟು ಮುಂದೆ ಬಂದಿದ್ದೀರಿ. ಸಾಕಷ್ಟು ಧರ್ಮ ಮಾರ್ಗದಲ್ಲೂ ಇದ್ದೀರಿ. ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡೋದಷ್ಟೇ ಅಲ್ಲ, ಗುರುಗಳ ಹತ್ತಿರ ವಿದ್ಯಾಪೀಠಕ್ಕೆ ಬಂದು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಶ್ರವಣವನ್ನು ಮಾಡ್ತಾ ಅತ್ಯಂತ ಶ್ರದ್ಧೆಯಿಂದ ಆಳವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಮುಖಗಳು ಇಲ್ಲಿ ಕಾಣಿಸ್ತಾ ಇವೆ. ಸಾಕಷ್ಟು ಜನ. ಇದು ಬಹಳ ದೊಡ್ಡ ಸೌಭಾಗ್ಯದ ಮಾತು. ಇದು ಇನ್ನಷ್ಟು ಹೆಚ್ಚು ನಡೆಯಬೇಕು, ಇನ್ನಷ್ಟು ಹೆಚ್ಚು ಬೆಳೆಯಬೇಕು. ಈ ಹಂತಕ್ಕೆ ಇನ್ನುಳಿದ 25 ಭಾಗ ಏನು ಜನ ಇದ್ದಾರೆ, ಸ್ವಲ್ಪ ದೂರ ಇದ್ದ ಹಾಗೆ ಕಾಣಿಸ್ತಾ ಇದ್ದಾರೆ, ಅವರು ಹತ್ತಿರ ಬರಬೇಕು. ಶ್ರೀರಾಮಚಂದ್ರನ ಆದರ್ಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆದರೆ ಕಣ್ಣೆದರಿಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಕುಳಿತ ನಿಮ್ಮ ಮಿತ್ರರ ಆದರ್ಶವನ್ನೇ ಇಟ್ಟುಕೊಳ್ಳಿ. ಇವನೂ ನನ್ನ ವಯಸ್ಸಿನವನೇ, ಈಗಾಗಲೇ ಇಷ್ಟು ಧಾರ್ಮಿಕನಾಗಿ ಶಾಸ್ತ್ರದ ಅಧ್ಯಯನ ಮಾಡುವಷ್ಟು ಮುಂದಾಗಿದ್ದಾನೆ. ನನ್ನ ವಯಸ್ಸು ಅಥವಾ ನನಗಿಂತ ಚಿಕ್ಕವನಾಗಿ ಇವನು ಹೀಗೆ ಮಾಡ್ತಾ ಇದ್ದರೆ ನಾನೇನು ಕಡಿಮೆ, ನಾನು ಯಾಕೆ ಮಾಡಬಾರದು, ನಾನೂ ಮಾಡಬೇಕು ಅನ್ನುವ ಉತ್ಸಾಹದಿಂದ, ಆ ಒಂದು ಸ್ಪರ್ಧೆಯಿಂದ ನೀವು ಮುಂದೆ ಬಂದರೂ ಕೂಡ ಬಹಳ ದೊಡ್ಡ ಸಾಧನೆಯನ್ನು ನೀವು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಲೌಕಿಕ ಅಧ್ಯಯನದಲ್ಲಿ ಅಂತೂ ಸಾಕಷ್ಟು ಮುಂದೆ ಬಂದಿದ್ದೀರಿ, ಓದುತ್ತಾ ಇದ್ದೀರಿ, ಓದಿ ಮುಗಿಸಿದ್ದೀರಿ, ಕೆಲವರು ಉದ್ಯೋಗ ಮಾಡ್ತಾ ಇದ್ದೀರಿ, ಸುಖವಾಗಿದ್ದೀರಿ, ಚೆನ್ನಾಗಿ ಗಳಿಸ್ತಾ ಇದ್ದೀರಿ. ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಲೌಕಿಕ ಮಾರ್ಗದಲ್ಲಿ ಅದನ್ನು ಒಂದರ್ಥದಲ್ಲಿ ಮಾಡಿಯಾಗಿದೆ, ಮಾಡ್ತಾ ಇದ್ದೀರಿ. ಅದು ತನ್ನ ದಾರಿಯಲ್ಲಿ ತಾನಿದೆ, ಟ್ರ್ಯಾಕ್ ಮೇಲಿದೆ. ನೀವೇನು ಈಗ ಧರ್ಮ ಮಾರ್ಗದಲ್ಲಿ ಬಂದರೂ ಕೂಡ ನಿಮಗೆ ಯಾವ ಲೌಕಿಕ ಜೀವನದಲ್ಲಿ ಕೊರತೆಯಾಗುವ ಕಾರಣ ಇಲ್ಲ. ಓದು ಮುಗಿದಿದೆ, ಉದ್ಯೋಗ ಮಾಡ್ತಾ ಇದ್ದೀರಿ, ಹಣ ಗಳಿಸ್ತಾ ಇದ್ದೀರಿ. ಈಗೇನು ಗಳಿಸಿದರೂ ಕೂಡ ಅದೆಲ್ಲ ನಿಮಗೆ ಪ್ಲಸ್. ಮನುಷ್ಯ ಹಣ ಗಳಿಸ್ಬೋದು, ಗಳಿಸಿದ ಹಣ ಇದು ಸದ್ವಿನಿಯೋಗ ಆಗಬೇಕು, ಪರೋಪಕಾರಕ್ಕಾಗಬೇಕು, ತಾತ್ಕಾಲಿಕ ಸುಖಕ್ಕಲ್ಲ, ಪರಮ ಸುಖಕ್ಕೆ, ಶಾಶ್ವತವಾದ ಸುಖಕ್ಕೆ ಇದೇ ಹಣದ ಉಪಯೋಗ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದು ತಾನೇ ಬುದ್ಧಿವಂತರ ಲಕ್ಷಣ. ಬೇಕಾದಷ್ಟು ಹಣ ಗಳಿಸಿ ಒಂದೇ ದಿವಸ ಖರ್ಚು ಮಾಡಿ ಹಾಳು ಮಾಡಿಬಿಟ್ರೆ ಮೂರ್ಖ ಅಂತ ಎಲ್ಲರೂ ಬೈತಾರೋ ಇಲ್ಲೋ ಅವನನ್ನು. ಏನು ಇಷ್ಟು ಗಳಿಸಿ ಹಾಳು ಮಾಡ್ಕೊಂಡ್ಬಿಟ್ಟ ಒಂದೇ ದಿವಸದಲ್ಲಿ, ಏನೋ ಪದಾರ್ಥಗಳನ್ನು ತೆಗೆದುಕೊಂಡು ಒಂದು ದಿವಸ ಉಪಯೋಗ ಮಾಡಿ ವೇಸ್ಟ್ ಮಾಡಿದ ಅಂತ. ಆದರೆ ಬುದ್ಧಿವಂತ ಅಂತ ಹೇಳೋದು ಯಾರನ್ನು? ಬಹಳ ಬುದ್ಧಿವಂತಿಕೆಯಿಂದ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿ, ಉಳಿದದ್ದನ್ನು ಚೆನ್ನಾಗಿ ಸೇವಿಂಗ್ಸ್ ಮಾಡಿ, ಅದರಿಂದ ಒಂದು ಒಳ್ಳೆ ಸ್ಥಿರವಾದ ಮನೆ, ಭದ್ರವಾದಂತಹ ಒಂದು ಕಾರ್ಯವನ್ನೇನಾದರೂ ಮಾಡಿದ ಶಾಶ್ವತವಾಗಿ ಇಡೀ ಜೀವನ ಉಪಯೋಗ ಬೀಳೋದಕ್ಕೆ ಅಂದರೆ ಒಳ್ಳೆ ಬುದ್ಧಿವಂತ, ಸರಿಯಾಗಿ ವಿನಿಯೋಗ ಮಾಡಿದ್ದಾನೆ, ಸರಿಯಾಗಿ ಯುಟಿಲೈಸ್ ಮಾಡಿದ ಅಂತ ಅವನನ್ನು ಪ್ರಶಂಸೆ ಮಾಡ್ತಾರೆ ಸಮಾಜದಲ್ಲಿ. ಹೌದೋ ಅಲ್ವೋ? ಅದೇ ತರಹ ಸಮಾಜದ ದೃಷ್ಟಿಯಲ್ಲಿ ಪ್ರಶಂಸೆಯಾದರೂ ಕೂಡ ಶಾಸ್ತ್ರದ ದೃಷ್ಟಿಯಲ್ಲಿ ಪುನರ್ಜನ್ಮವನ್ನು ನಂಬುವಂತಹ ನಮ್ಮ ಪರಂಪರೆಯ ದೃಷ್ಟಿಯಲ್ಲಿ ಅದು ನಿಜವಾದ ಸದುಪಯೋಗ ಆಗಬೇಕು ಅಂದರೆ ಬರೀ ಒಂದು ಜನ್ಮಕ್ಕಾಗೋ ಅಷ್ಟಲ್ಲ, ಈ ಜನ್ಮಕ್ಕೂ ಸರಿ, ಜನ್ಮಾಂತರಕ್ಕೂ ಸರಿ, ಕೊನೆವರೆಗೂ ನನಗೆ ಉಪಯೋಗ ಆಗುವ ರೀತಿಯಲ್ಲಿ ಇದೇ ಹಣವನ್ನು ಉಪಯೋಗಿಸಬಹುದು. ಇವತ್ತಿಗೆ ಹಾಳು ಮಾಡಬಹುದು,
ಒಂದು ವಾರಕ್ಕೆ ಉಪಯೋಗ ಆಗೋ ಹಾಗೆ ಮಾಡಬಹುದು, ಒಂದು ತಿಂಗಳಿಗೆ, ವರ್ಷಕ್ಕೆ, ಈ ಜೀವನಕ್ಕೆ, ಜನ್ಮಾಂತರಕ್ಕೂ, ಮೋಕ್ಷ ಆಗುವವರೆಗೂ ಅದರ ಉಪಯೋಗ ಆಗುವ ಹಾಗೆ ಇದೇ 10 ರೂಪಾಯಿಯನ್ನು ಉಪಯೋಗ ಮಾಡಬಹುದು. ಏನೂ ಓದದ ಮೂರ್ಖ ಒಂದೇ ದಿನದಲ್ಲಿ ಹಾಳು ಮಾಡಿದರೆ, ಲೌಕಿಕ ವಿದ್ಯೆಯನ್ನು ಓದಿ 4 ಜನರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಒಬ್ಬ ಸಭ್ಯ ನಾಗರಿಕನಾಗಿ ಬಾಳುವ ವ್ಯಕ್ತಿ 10 ವರ್ಷಗಳವರೆಗೆ ಅಥವಾ ತನ್ನ ಇಡೀ ಜೀವನದೊಳಗೆ ಉಪಯೋಗ ಆಗೋ ಹಾಗೆ ಅದನ್ನು ಉಪಯೋಗಿಸುವ ಜಾಣ್ಮೆಯನ್ನು ಪಡೆದಿದ್ದರೆ, ಆ ವಿವೇಕವನ್ನು ಪಡೆದಿದ್ದರೆ, ಶಾಸ್ತ್ರವನ್ನು ಓದಿದ ವ್ಯಕ್ತಿ ಮೋಕ್ಷ ಆಗುವವರೆಗೂ, ಅನಂತ ಕಾಲದವರೆಗೂ ಉಪಯೋಗ ಆಗೋ ಹಾಗೆ ಹೇಗೆ ಅದನ್ನು ಉಪಯೋಗಿಸಬಹುದು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನೀವು ಲೌಕಿಕ ವಿದ್ಯೆಯನ್ನು ಓದಿ ತಾತ್ಕಾಲಿಕವಾಗಿ ಸಾಕಷ್ಟು ಸದುಪಯೋಗ ಮಾಡುವ ವಿವೇಕವನ್ನು ಪಡೆದಿದ್ದರೂ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಧರ್ಮ ಮಾರ್ಗದಲ್ಲಿದ್ದು ತತ್ವಜ್ಞಾನವನ್ನು ಪಡೆದು ಇದೇ ಧನವನ್ನು, ಬರೀ ಧನ ಅಲ್ಲ, ನಿಮ್ಮ ದೈಹಿಕ ಶಕ್ತಿಯನ್ನು, ನಿಮ್ಮ ಕರ್ತೃತ್ವ ಶಕ್ತಿಯನ್ನು, ನಿಮ್ಮ ಹಣವನ್ನು ಅತ್ಯಂತ ಸ್ಥಿರವಾಗಿ ಶಾಶ್ವತವಾಗಿ ಉಪಯೋಗವಾಗುವುದಕ್ಕೆ ಹೇಗೆ ಮಾಡಬೇಕೋ ಹಾಗೆ ಅದರ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ನೀವು ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ, ಗುರುಗಳಿಂದ ಉಪದೇಶವನ್ನು ಪಡೆದರೆ. ಯಾವ ಅಪೇಕ್ಷೆ ಇಲ್ಲದೆ ನಿಷ್ಕಾಮವಾಗಿ ದೇವರೇ ನಿನ್ನ ಪ್ರೀತಿಯಾಗಲಿ ಅಂತ ಅತ್ಯಂತ ಭಕ್ತಿಯಿಂದ 10 ರೂಪಾಯಿಯನ್ನು ಹುಡ್ಡೆಯಲ್ಲಿ ನೀವು ಹಾಕಿದರೆ, ಏನೂ ಅಪೇಕ್ಷೆ ಇಲ್ಲದೆ ದೇವರ ಪ್ರೀತಿಯಾಗಲಿ, ವಿಷ್ಣು ಪ್ರೀತಿಯಾಗಲಿ ಅಂತ ಹಾಕಿದ ಆ 10 ರೂಪಾಯಿ, 10 ಅಂದರೆ 10 ಸುಮ್ಮನೆ ಹೇಳ್ತಾ ಇದ್ದೀನಿ, 10 ಅಲ್ಲ 1, ಅದಕ್ಕೂ ಕೆಳಗೆ ಇವಾಗ ಬೆಲೆ ಇಲ್ಲ. 1 ರೂಪಾಯಿಯನ್ನು ನೀವು ಹಾಕಿದರೂ ಮೋಕ್ಷದವರೆಗೂ ಅದರ ಉಪಯೋಗ ನಿಮಗೆ ಇದೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ, ಶಾಸ್ತ್ರೀಯವಾಗಿ ತಿಳಿದುಕೊಳ್ಳಿ. ಆ ಒಂದೇ 1 ರೂಪಾಯಿಯನ್ನು ನಿಷ್ಕಾಮವಾಗಿ ನೀನು ಹಾಕಿದ್ದಕ್ಕೆ ದೇವರು ಪ್ರಸನ್ನನಾಗಿ ನಿನಗೆ ಅದರಿಂದ ಜ್ಞಾನವನ್ನು ಕೊಡ್ತಾನೆ. ಜ್ಞಾನವನ್ನು ಕೊಡುವುದಕ್ಕೋಸ್ಕರ ನೀನು ಹಾಕಿದ ಇವತ್ತಿನ 1 ರೂಪಾಯಿ ಕೌಂಟ್ ಆಗ್ತದೆ. ನಿಮ್ಮ ತಂದೆಗೆ ಒಂದು ನಮಸ್ಕಾರ ನೀನು ಮಾಡಿದರೆ ಅದು ಪುಣ್ಯ ನಂಬರ್ 2 ಫಾರ್ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಬಂದ ಪುಣ್ಯದ ಪೈಕಿ ಇದು 1, ಇದು 2, ಇದು 3 ಅಂತ ಕೌಂಟ್ ಆಗ್ತಾ ಹೋಗ್ತದೆ. ನೀವು ಕೊಡ್ತಾ ಇರೋದು 1 ರೂಪಾಯಿ, 1 ನಮಸ್ಕಾರ, 1 ಪ್ರದಕ್ಷಿಣೆ, 1 ಲೋಟ ನೀರು ಇರಬಹುದು. ಆದರೆ ಇಷ್ಟೇ ನಿಮ್ಮ ಸೇವೆ, ಅಷ್ಟೇ ನಿಮ್ಮ ದಾನ, ಅಷ್ಟೇ ನಿಮ್ಮ ಕರ್ತೃತ್ವ, ಅಷ್ಟೇ ನಿಮ್ಮ ದುಡಿತ, ಅದು ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ ಅಂದರೆ, ಜ್ಞಾನವನ್ನು ಕೊಟ್ಟು ಜ್ಞಾನದಿಂದ ಸಿಗುವುದು ಮೋಕ್ಷ ಅಂದರೆ ಅದು ಅನಂತ ಕಾಲದ ಸುಖಕ್ಕೂ ಸಾಧನವಾಗ್ತದೆ. ನೀವು ಎಂಥ ಪ್ರಜ್ಞಾವಂತರಾಗಬೇಕು, ಎಂಥ ವಿವೇಕವಂತರಾಗಬೇಕು ಅಂತ ಆಲೋಚನೆ ಮಾಡಿ. ಆ ತರಹದ ಅಜಗಜಾಂತರ ಇದೆ. ಜಮೀನ್ ಔರ್ ಆಸ್ಮಾನ್ ಫರಕ್ ಹೈ. ಕೇವಲ ಲೌಕಿಕ ದೃಷ್ಟಿಯಿಂದ ಹಣವನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದಕ್ಕೂ, ಈ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಹಣವನ್ನು, ಶಕ್ತಿಯನ್ನು, ಕರ್ತೃತ್ವವನ್ನು ಪಡೆದುಕೊಂಡು ಅದರ ಉಪಯೋಗ ಮಾಡುವುದಕ್ಕೂ ಅಷ್ಟು ವ್ಯತ್ಯಾಸ ಇದೆ. ಅಲ್ಪ ಸ್ವಲ್ಪ ವ್ಯತ್ಯಾಸ ಅಲ್ಲ. ಯಾಕಿಷ್ಟು ಆಗ್ರಹ ಮಾಡಿ ಧರ್ಮ 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 ಅಂತ ಬಡಿದುಕೊಳ್ತಾರೆ ಅಂತ ಅನಬೇಡಿ. ಇಷ್ಟು ಲಾಭ ಇದೆ, ಇಷ್ಟು ಸುಖ ಇದೆ. ಇಂತಹ ಶಾಶ್ವತವಾದಂತಹ ಒಂದು ಗುರಿಯನ್ನು ನಾವು ಸಾಧಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊದಲು ಪ್ರಾರಂಭ ಮಾಡಿದ್ದು ನಮ್ಮ ಗುರಿ. ಅದು ಮೊದಲು ಗಟ್ಟಿಯಾಗಬೇಕು. ನಾವು ಅದನ್ನು ಗುರಿಯಾಗಿಟ್ಟುಕೊಳ್ಬೇಕು. ಆ ಗುರಿಯನ್ನು ಸಾಧಿಸುವುದಕ್ಕೋಸ್ಕರ ನಾವೆಲ್ಲ ಮುಂದಾಗಬೇಕೇ ಹೊರತು ಏನೋ ಒಂದು ಮನೆ ಕಟ್ಟಿಕೊಂಡು, ಒಂದಷ್ಟು ಒಳ್ಳೆ ಕಾರು ತಗೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು 4 ಜನರಿಗೆ ಕೈ ಮಾಡಿ ಹೈ ಬಾಯ್ ಅನ್ಕೋತ ಓಡಾಡಿಬಿಟ್ರೆ ನಾನು ಭಾಳ ಹೈ ಆಗಿಬಿಡ್ತೇನೆ ಅಂತ ತಿಳ್ಕೋಬೇಡಿ. ಭಗವಂತನ ಅನುಗ್ರಹವನ್ನು ಪಡೆಯಬೇಕು, ಸುಖವನ್ನೇ ಪಡೆಯಬೇಕು. ಆದರೆ ಸ್ಥಿರವಾದ ಸುಖವನ್ನು ಪಡೆಯಬೇಕು. ಇದೇ ಸಮಾಜದಲ್ಲಿರಬೇಕು. ಸಮಾಜ ಬಿಟ್ಟು ಅರಣ್ಯಕ್ಕೆ ಹೋಗುವುದು ಬೇಕಾಗಿಲ್ಲ. ಆದರೆ ಸಮಾಜದ ಮಧ್ಯದಲ್ಲಿ ಧರ್ಮದಿಂದ, ನ್ಯಾಯದಿಂದ, ಪರೋಪಕಾರವನ್ನು ಮಾಡ್ತಾ
ಶೀಲವಂತರಾಗಿ ಬಾಳಬೇಕು. 4 ಜನ ಚೀಥು ಅನ್ನುವಂತೆ ಆಗಬಾರ್ದು, ಮೂಗು ಮುರಿಯುವಂತೆ ಆಗಬಾರ್ದು, ಬಂದಪ್ಪ ಇವನು ಅಂತನ್ನೋ ಭಾವನೆ ಬರಬಾರ್ದು. ಬಂದಪ್ಪ ಬಹಳ ಸಂತೋಷ ಆಯಿತು ಅಂತನ್ನೋ ಹಾಗಾಗಬೇಕು. ಕೊನೆಯ ಪಕ್ಷ ಯಾಕಪ್ಪ ಬಂದ ಅಂತ ಅನ್ನದೇ ಇದ್ರೆ ಸಾಕು, ಬಹಳ ಚಲೋ ಆಯಿತು ಅಂತ ಅನಿಸ್ಕೊಳ್ಳೋ ಅಷ್ಟು ದೊಡ್ಡಸ್ತಿಕೆ ಬೇಡ. ಯಾಕರೆ ಬಂದ ಇವನು ಅಂತ ಅನ್ನಬಾರ್ದು. ಆ ರೀತಿ ಸಮಾಜದಲ್ಲಿ ಅತ್ಯಂತ ಎಲ್ಲರಿಗೂ ಪ್ರಿಯನಾಗುವಂತೆ, ಸಜ್ಜನರಿಗೆ ಪ್ರಿಯನಾಗುವ ರೀತಿಯಲ್ಲಿ ಜೀವನವನ್ನು ನಡೆಸುವ ಗುರಿಯನ್ನು ನಮ್ಮ ಜೀವನದಲ್ಲಿಟ್ಟುಕೊಂಡ್ರೆ ಆಗ ನಾವು ಸರಿಯಾದ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಇದೆ. ಅಂತಹ ಪ್ರಯತ್ನವನ್ನು ನೀವೆಲ್ಲ ಮಾಡಬೇಕು. ಇದೀಗ ಹೇಳಿದಂತೆ ಆ ಪ್ರಯತ್ನವನ್ನು ಮಾಡುವುದಕ್ಕೆ ಯಾವಾಗ ಸಾಧ್ಯ? ಹೃದಯದಲ್ಲಿ ರಾಮಚಂದ್ರನ ಪ್ರತಿಷ್ಠಾಪನೆಯಾಗುವುದಕ್ಕೆ ಯಾವಾಗ ಸಾಧ್ಯ? ನೀವು ಇಂತಹ ಸಜ್ಜನರ ಸಮುದಾಯದಲ್ಲಿ ಮತ್ತೆ ಮತ್ತೆ ಬರಬೇಕು, ವಿದ್ಯಾಪೀಠಕ್ಕೆ ಬರಬೇಕು, ಗುರುಗಳಿಂದ ಉಪದೇಶವನ್ನು ಪಡೆಯಬೇಕು, ಶ್ರವಣವನ್ನು ಮಾಡಬೇಕು, ಸೇವೆಯನ್ನು ಮಾಡಿ. ಕೇವಲ ಶಾಸ್ತ್ರದ ಉಪದೇಶವನ್ನೇ ಪಡೆಯಬೇಕು ಯಾವಾಗಲೂ ಅಂತಲ್ಲ. ನೀವೆಲ್ಲ ಯುವಕರು ಸೇರಿ ಅನೇಕ ತರಹದ ಸೇವೆಗಳನ್ನು ಈಗ ಮಾಡ್ತಾನೇ ಇದ್ದೀರಿ. ಅದಕ್ಕಾಗೇ ಹೇಳಿದೆ, ಇದೆಲ್ಲ ಯಾರು ಮಾಡೋದಿಲ್ಲ ಅಂಥವರಿಗೋಸ್ಕರ. ನೀವೆಲ್ಲ ಮಾಡ್ತಾ ಇದ್ದೀರಿ. ಇನ್ನೂ ವಿಶೇಷವಾಗಿ ಮಾಡದೇ ಇದ್ದವರನ್ನು ಕರೆದುಕೊಂಡು ಬನ್ನಿ. ಆ ದೊಡ್ಡ ಸೇವೆಯನ್ನು ನೀವೆಲ್ಲ ಮಾಡಬೇಕು. ಯಾವುದೇ ಒಂದು ದೇವರ ಸೇವೆ ಇರ್ಬೋದು, ಸಮಾರಂಭಗಳಿರ್ಬೋದು, ಸಮಾರಾಧನೆಗಳಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ಉಪಕಾರ ಆಗುವಂತೆ ಅನ್ನದಾನದ ಸೇವೆ ಇರ್ಬೋದು, ಪರಿಸರದ ಶುದ್ಧಿ, ಪರಿಸರ ದಿನಾಚರಣೆ ಅಂತ ಒಂದು ದಿವಸ ಮಾಡಿದರೆ ಪರಿಸರ ಶುದ್ಧವಾಗೋದಿಲ್ಲ. ನಿತ್ಯವೂ ಪರಿಸರದಲ್ಲಿ ಹೊಲಸಿರುತ್ತೆ. ನಿಮ್ಮ ಮನೆ, ನೀವು ಹೋಗುವಂತಹ ದೇವಸ್ಥಾನ, ಮಂದಿರ, ಮಠ ಇವುಗಳ ಶುದ್ಧಿಯನ್ನು ಮಾಡಿ. ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧಿ ಮಾಡಿ. ಇದೆಲ್ಲವೂ ಭಗವಂತನ ಸೇವೆ ಅಂತ ಭಾವಿಸಿ ಆ ತರಹದ ಸಮಾಜದೊಳಗಿನ ಹೊರಗಿನ ಹೊಲಸನ್ನು ತೆಗೆಯುವ, ಶುದ್ಧಿ ಮಾಡುವ ಒಂದು ಅಭ್ಯಾಸ ರೂಢಿ ನಿಮಗಾದರೆ ಮುಂದಿನ ಹಂತದಲ್ಲಿ ಎಲ್ಲರ ಮನಸ್ಸಿನಲ್ಲಿರುವ ಹೊಲಸನ್ನೂ ತೊಳೆದು ಎಲ್ಲರನ್ನೂ ಸನ್ಮಾರ್ಗದಲ್ಲಿ ತರುವಂತಹ ಶುದ್ಧಿಯನ್ನು ಮಾಡುವ ಯೋಗ್ಯತೆಯೂ ನಿಮಗೆ ಬರುತ್ತೆ, ದೇವರು ಕೊಡ್ತಾನೆ. ಆ ತರಹದ ಸಮಾಜದ ಅಂತರಂಗದ ಶುದ್ಧಿಯನ್ನು ಮಾಡುವ ಮಟ್ಟವನ್ನು ಮುಟ್ಟಬೇಕಾದರೆ ಮೊದಲು ದೇವರ ಸೇವೆಯನ್ನು, ಹೊರಗಿನ ಪರಿಸರವನ್ನು ಶುದ್ಧಿ ಮಾಡಿ ಆ ರೀತಿಯ ಒಂದು ಸೇವೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನು ನೀವು ನಿಮ್ಮಲ್ಲಿ ತಂದುಕೊಂಡ್ರೆ ಮುಂದಿನ ಹಂತದಲ್ಲಿ ಇನ್ನಿತರ ಸಾಮಾಜಿಕ ದೋಷಗಳನ್ನೂ ದೂರ ಮಾಡುವ ಒಂದು ಯೋಗ್ಯತೆಯನ್ನು ಭಗವಂತ ನಿಮಗೆ ಕರುಣಿಸ್ತಾನೆ. ಆ ದೃಷ್ಟಿಯಲ್ಲಿ ನೀವೆಲ್ಲ ಒಗ್ಗಟ್ಟಿನಿಂದ ಸಮಾಜದ ಸೇವೆಯನ್ನೂ ಮಾಡ್ತಾ, ಧರ್ಮವನ್ನು ಸಾಮೂಹಿಕವಾಗಿ ಆಚರಣೆ ಮಾಡ್ತಾ, ಮನೆಯಲ್ಲಿ ವೈಯಕ್ತಿಕವಾಗಿಯೂ ಧರ್ಮದ ಆಚರಣೆಯನ್ನು ಮಾಡ್ತಾ, ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಹಿರಿಯರು, ಗುರುಗಳು, ವೃದ್ಧರು, ಅನುಭವಿಗಳು, ಸಾಧಕರು, ಈಗ ಕೇಳಿದಿರಿ ಸಂಗೀತದ ಸಾಧನೆ, 24 ಗಂಟೆ ನಿರಂತರವಾಗಿ ಸಂಗೀತವನ್ನು ಹೇಳಿದರು ಅಂತ ಪ್ರಸನ್ನ ಗುಡಿಯವರ ಬಗ್ಗೆ ಹೇಳ್ತಾ ಇದ್ದರು. ಇಂತಹ ಸಂಗೀತದಲ್ಲಿ ಒಬ್ಬರು ಸಾಧನೆ ಮಾಡಿದವರಿರಬಹುದು, ಒಳ್ಳೆ ವೇದಾಂತದಲ್ಲಿ ಸಾಧನೆ ಮಾಡಿದ ವಿದ್ವಾಂಸರಾಗಿರಬಹುದು, ದೊಡ್ಡ ವಕೀಲರಿರಬಹುದು, ವೈದ್ಯರಿರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿರ್ತಾರೆ. ಹೇಗೆ ಸಾಧನೆ ಮಾಡಿದಿರಿ? ಯಾರಿಗೂ ಮಾಡಲಿಕ್ಕಾಗದೇ ಇದ್ದ ವಿಶೇಷ ನಿಮ್ಮಲ್ಲಿ ಬಂತು ಹೇಗೆ? ಕೇಳಿ, ಮಾತನಾಡಿ. ಅದನ್ನು ಕೇಳಿದಾಗ ಇಷ್ಟು ಸುಲಭ ಉಪಾಯ ಇದೆಯಾ, ನಾನು ಯಾಕೆ ಮಾಡಬಾರದು ಅಂತ ಒಬ್ಬ ಸಾಧನೆ ಮಾಡಿದವನಿದ್ದರೆ ಅವರ ಜೊತೆಗೆ ಈ ರೀತಿ ಮಾಡಿ ಪ್ರೋತ್ಸಾಹನ ಪಡೆದುಕೊಳ್ಳುವುದಕ್ಕೆ, ಅವರಿಂದ ಗುಣವನ್ನು ಪಡೆಯೋದಕ್ಕೆ ತಯಾರಾದರೆ 4 ಜನ, ಒಬ್ಬರಿದ್ದಲ್ಲಿ 4, 4 ಇದ್ದಲ್ಲಿ 40 ಬೆಳೆಯುವುದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಅಂತಹ ಎಲ್ಲ ಸಜ್ಜನರ ಜೊತೆಗೆ ಸಹವಾಸ ಮಾಡಿ, ಮಾತನಾಡಿ, ಅವರಿಂದ ಪ್ರೇರಣೆಯನ್ನು ಪಡೆಯುವಂತಹ ಒಂದು ಶ್ರೀರಾಮಚಂದ್ರನ ಆದರ್ಶವನ್ನು ನೀವೆಲ್ಲ ಯುವಕರು, ಯುವತಿಯರು ವಿಶೇಷವಾಗಿ ಪಡೆದುಕೊಂಡು ಭಗವಂತನ ಒಂದು ವಿಶೇಷವಾದ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು. ನೀವಷ್ಟು ಉತ್ಸಾಹದಿಂದ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಸಾಕು,
ಅನುಗ್ರಹದ ವೃಷ್ಟಿಯನ್ನು ಧೋ ಧೋ ಅಂತ ಸುರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಭಗವಂತ ಸೂಚನೆಯನ್ನು ಮಾಡ್ತಾ ಇದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಸರಿಯಾಗಿ 7:50ಕ್ಕೆ ಪಾದಪೂಜಾ ಪ್ರಾರಂಭವಾಗ್ತದೆ. 7:50 ಬೆಳಿಗ್ಗೆ ಪಾದಪೂಜಾ ಪ್ರಾರಂಭ.